ಕೈ ಹಾರಿ ಕಾಯಿಸಿದ ಹಾಲು ಎಷ್ಟು ಸ್ವಾದಕರವಾಗಿದೆಯಲ್ಲ. ಆ ಸಾಕ್ಷಾತ್ ದೇವಿ ಕೈಯಿಂದ ಬಂದಂತ ಅಮೃತ ಕುಡಿದ ಹಾಗಿದೆ ಈ ಹಾಲು. ವಿದ್ಯಾ, ಏನಿದು? ಪ್ರತಿನಿತ್ಯ ನಿನ್ನ ಮುಖದಲ್ಲಿ ನಗುಮುಖವನ್ನೇ ನೋಡುತ್ತಿದ್ದ ನಾನು ಇಂದು ಏಕೋ ನಿನ್ನ ಮುಖದಲ್ಲಿ ದುಃಖದ ಅಲೆಗಳು ಎದ್ದು ಕಾಣುತ್ತಿದೆ. ಯಾಕೋ ಈ ಮೌನ ವಿದ್ಯಾ? ಹಾಗೇನಿಲ್ಲ ರೀ, ನನ್ನ ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿತ್ತು, ಅದಕ್ಕೋಸ್ಕರ ಮೌನವಾಗಿದ್ದೆ ಅಷ್ಟೇ ಸ್ವಾಮಿ. ಇಲ್ಲ ವಿದ್ಯಾ, ನೀನು ನನ್ನ ಮುಂದೆ ಸುಳ್ಳು ಹೇಳುತ್ತಿರುವೆ. ನಿನ್ನ ಹೃದಯದ ಅಂತರಾಳದಲ್ಲಿ ಯಾವುದೋ ಮುಖ್ಯವಾದ ವಿಷಯ ಅಡಕವಾದಂತೆ ಕಾಣುತ್ತಿದೆ. ಹೇಳು ವಿದ್ಯಾ, ನಾನೇನಾದರೂ ನಿನ್ನ ಕಣ್ಣಲ್ಲಿ ಕಣ್ಣೀರು ಬರುವಂತ ಕೆಟ್ಟ ಕೆಲಸವೇನಾದರೂ ಮಾಡಿರೋಣ? ಯಾಕೆ ಸಂತಾಪ? ನೀವು ನನಗೇನು ಕಡಿಮೆ ಮಾಡಿದ್ದಾರ ಸ್ವಾಮಿ? ನೀವೇನು ನನಗೆ ಕಡಿಮೆ ಮಾಡಿಲ್ಲ ರೀ. ಆದ್ರೆ ಆ ದೇವರು ನಮ್ಮ ಸಂಸಾರದಲ್ಲಿ ದೊಡ್ಡ ತಪ್ಪನ್ನು ಮಾಡಿಬಿಟ್ಟಿದ್ದಾನೆ. ದೊಡ್ಡ ತಪ್ಪನ್ನೇ ಮಾಡಿಬಿಟ್ಟಿದ್ದಾನೆ ಆ ದೇವರು. ಅರ್ಥವಾಯಿತು ವಿದ್ಯಾ ನಿನ್ನ ಮನದ ಕೊರಗು. ಇಂದಿಗೆ ಮದುವೆಯಾಗಿ ನಮ್ಮದು 3 ವರ್ಷ ಕಳೆದರೂ ಕೂಡ ಮಕ್ಕಳಾಗಿಲ್ಲ ಎಂಬ ಕೊರಗು ನಿನ್ನ ಸದಾ ಕಾಡ್ತದೆ ಅಲ್ಲವೇ? ಹುಚ್ಚಿ, ಮಕ್ಕಳ ಬಗ್ಗೆ ಅಷ್ಟೇಕೆ ಯೋಚಿಸ್ತಿರುವೆ? ಮಕ್ಕಳೆಂದು ಬಯಸಿದ ತಕ್ಷಣ ಹುಟ್ಟುತ್ತವೇನು? ಅದೊಂದು ದೇವರ ಫಲ, ಅದು ವಿಚಿತ್ರ ಫಲ. ನಮ್ಮ ಸಂಸಾರದ ಮೇಲೆ ಕಂತೆರೆದರೆ ನಿನ್ನ ಆಸೆ ಕೈಗೂಡುವುದರಲ್ಲಿ ಸಂದೇಹವೇ ಇಲ್ಲ. ನೀವೇನೇ ಅಂದ್ರು ಹೆಣ್ಣಿನ ಆಸೆ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಗ್ಬೇಕ್ರಿ? ನಿಮ್ಗೆ ಹೇಗೆ ಗೊತ್ತಾಗ್ಬೇಕು? ಹೆಣ್ಣು ಮದುವೆ ಆದ ತಕ್ಷಣ ಅವಳಿಗೆ ಸೌಭಾಗ್ಯ ಬೇಕು. ಸೌಭಾಗ್ಯ ಸಿಕ್ಕ 1 ವರ್ಷದಲ್ಲಿ ಆ ಮಡಿಲಲ್ಲಿ ಮಗು ಆಡಬೇಕು ಸ್ವಾಮಿ, ಮಗು ಆಡಬೇಕು ಅಂದಾಗ ಈ ಹೆಣ್ಣಿನ ಮನಸ್ಸಿಗೆ ಶಾಂತಿ ಸಿಗುತ್ತದೆ ರೀ. ನಂದನ ಒಡವಾಗಬೇಕಾಗಿದೆ ಈ ನಮ್ಮ ಸಂಸಾರದಲ್ಲಿ ಒಂದು ಕಂದಮ್ಮ ಇಲ್ಲ ಅಂತ ನನ್ನನ್ನು ಎಡಬಿಡದೆ ಕೊರಗು ಕಾಡ್ತಾ ಇದೆ ಸ್ವಾಮಿ. ಹೇಳಬೇಡ ವಿದ್ಯಾ, ನೀವೀಗ ಪ್ರತಿನಿತ್ಯ ಕಣ್ಣೀರು ಹಾಕುತ್ತಾ ಕುಳಿತರೆ ನಿನ್ನ ಆಸೆ ಈಡೇರುವುದಿಲ್ಲ. ಯಾವತ್ತು ಹೆಣ್ಣಿನ ಮನ ತಾಳ್ಮೆಯ ತವರಾಗಿರಬೇಕು ವಿದ್ಯಾ, ತಾಳ್ಮೆಯ ತವರಾಗಿರಬೇಕು. ಅಂದ್ರೆ ನೀವು ಮಾತಿನಲ್ಲಿ ನನ್ನನ್ನು ಸಮ್ಮತಿಸುವಂತೆ ಕಾಣ್ತಾ ಇದೆ ಸ್ವಾಮಿ ರೀ. ಮದುವೆ ಆದ ನಂತರ ಗಂಡು ಮಕ್ಕಳಿಗೆ ಮಕ್ಕಳಾಗದಿದ್ರೆ ಈ ಸಮಾಜ ಯಾವತ್ತೂ ಏನು ಅನ್ನೋದಿಲ್ಲ ರೀ. ಆದ್ರೆ ಹೆಣ್ಣಿಗೆ ಈ ಸಮಾಜ ನೋಡುವ ದೃಷ್ಟಿನೇ ಬೇರೆ ರೀ. ಅವಳಿಗೆ ಹೆಣ್ಣೆ ಹೆಣ್ಣನ್ನಲ್ಲ ರೀ. ಮದುವೆ ಆದ ಹೆಣ್ಣಿಗೆ ಹೆಣ್ಣು ಮಕ್ಕಳಾಗದಿದ್ರೆ ಹೊರೆಯಲಾದಂತ ಹೊರೆಯನ್ನೇ ಹೊರಿಸಿ ನಿಲ್ಲಿಸುತ್ತಾರೆ. ಬಂಜೆ ಬೇರೆಡಕ್ಷರವನ್ನು. ವಿದ್ಯಾ, ನನ್ನ ಮಾತು ಕೇಳು. ಈ ಸಮಾಜ ಮಾಡುವ ನಿಂದನೆಗೆ ಮಾನವ ಯಾವತ್ತೂ ತಲೆ ಹೋಗಬಾರದು. ಏಕೆಂದರೆ ಒಂದು ಗಂಡು ಹೆಣ್ಣು ಹೇಗಿದ್ದರೂ ಸಹಿಸಿಕೊಳ್ಳುವ ಈ ಸಮಾಜ ಸಹನೆಯನ್ನೇ ಕಳೆದುಕೊಂಡು ಬಿಟ್ಟಿದೆ. ಸಂಪನ್ನರಂತೆ ಸೋಗು ಹಾಕಿಕೊಂಡು ಬಂದು ದೇಶವನ್ನೇ ಲೂಟಿ ಮಾಡುವ ನಯವಂತಕರಿಗೆ ಮಾನ್ಯತೆ ಕೊಡುತ್ತದೆ ಈ ಸಮಾಜ. ಮದುವೆಯ ಹಂದರದಲ್ಲಿ ಪಾದರಗಿತ್ತಂತೆ ಹಾರಾಡುತ್ತ ಬಂದರೆ ಸರಿದು ಸ್ಥಾನ ಕೊಡುತ್ತದೆ ಈ ಸಮಾಜ. ಆದರೆ ಅದೇ ಒಂದು ಹೆಣ್ಣು ಮಕ್ಕಳ ಸಂತಾನವಿಲ್ಲದೆ ಶುಭ ಹಾರೈಸಲು ಬಂದರೆ ಬಂಜೆ ಎಂದು ಬೇಸತ್ತುಕೊಳ್ಳುವ ಈ ಮೌಢ್ಯ ಸಮಾಜಕ್ಕೆ ನನ್ನ ಧಿಕ್ಕಾರವಿರಲಿ. ಹೋಗಿ ಬಿಡ್ರಿ, ನಮ್ಮ ಸಂಸಾರದಲ್ಲಿ ಆ ಭಾಗ್ಯ ಬರುವ ತನಕ ಕಾಯೋಣ. ಮೊದಲು ಸೋಲೋಣ, ಆ ನಂತರ ಗೆಲ್ಲೋಣ. ನಮ್ಮ ಹಣೆ ಬರ್ತಲ್ಲಿ ಮಕ್ಕಳಾಗದಿದ್ರೆ ಯಾರೇನು ಮಾಡುವುದು ರೀ? ಅದು ನಮ್ಮ ಪ್ರಾರಬ್ಧ ಕರ್ಮ ಅಲ್ವೇನ್ರಿ? ಅಳಬೇಡ ವಿದ್ಯಾ, ನೀನೊಬ್ಬ ಸಬ್ ಇನ್ಸ್ಪೆಕ್ಟರ್ ಹೆಂಡತಿಯಾಗಿ ನೀನೇ ಹೀಗೆ ಪ್ರತಿನಿತ್ಯ ಕಣ್ಣೀರು ಹಾಕುತ್ತಾ ಕುಳಿತರೆ ನೋಡು ವಿದ್ಯಾ, ನಿನ್ನ ಪತಿ ಎಷ್ಟು ಧೈರ್ಯವಂತನೋ ನೀನು ಕೂಡ ಅಷ್ಟೇ ಧೈರ್ಯವಂತನಾಗಿರಬೇಕು. ಅರ್ಥವಾಯ್ತು ತಾನೆ? ನೀವು ಯಾವಾಗ್ಲೂ ನನ್ನ ಜೊತೆ ಇರುವಾಗ ನನಗೆ ಯಾವ ಭಯವೂ ಇಲ್ಲ ರೀ. ಆದರೂ ನಿನಗೆ ಸಂಕೋಚ ಎಡಬಿಡದೆ ಕಾಡುತ್ತಿದೆ ಅಲ್ಲವೇ? ವೆರಿ ಗುಡ್ ವಿದ್ಯಾ. ನೀನು ಯಾವಾಗಲೂ ನಗುತ್ತಾ ಇದ್ದರೆ ಮಾತ್ರ ನನ್ನ ಮನಸ್ಸಿಗೆ ಶಾಂತಿ. ಎಲ್ಲಿ ಎಂದು ನನಗೋಸ್ಕರವಾದರೂ ನಗಲೇಬೇಕು. ಸ್ಮೈಲ್ ಪ್ಲೀಸ್. ಯಾವಾಗ್ಲೂ ನೀವು ನನ್ನನ್ನು ನಗಿಸ್ತೀರಾ, ಬಲ್ಲ ರಸಿಕರು ನೀವು. ಹೌದೇನು? ಹಾಗಾದ್ರೆ ಈ ರಸಿಕನ ಮುಂದೆ ರಮ್ಮೆಯ ರಾಗ ಹೊರಹೊಮ್ಮನೇ ಒಂದು ಪ್ರೇಮ ಗೀತೆ. चंद्रमुखी आ चंद्रमुखी सोदरी प्रेम सखी
ಸಂತ ಸಂತೋಷದ ನಾದಸ್ವರ ಹೀಗಿಂದ ತೋರಿರಲಿ. ಈ ಮಾತಲ್ಲೇ ಸಪ್ತಸ್ವರ ಅಲೆಯಾಗಿ ಅಲೆಯಾಗಿ ಅನುರಾಗ ಕಡಲಾಯ್ತು. ಓ ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ, ಆ ಚಂದ್ರಮುಖಿ ಸೋದರಿ ಪ್ರೇಮ ಸಖಿ. ಐ ಆಮ್ ಸಾರಿ ಸರ್, ಸಂದರ್ಭಕ್ಕೆ ಗಾಡಿ ಬಂದ ಹಾಗೆ ಬಂದು ಬಿಟ್ಟೆ. ಇನ್ಸ್ಪೆಕ್ಟರ್, ಒಳಗಡೆ ಬರಬಹುದೇ ಸರ್? ಇದೇನಣ್ಣ, ಎಲ್ಲಿ ತಿರುಗ ಬಂದು ಒಳಗಡೆ ಬರ್ಬೋದು ಅಂತ ಕೇಳ್ತಾ ಇದೆಯಲ್ಲಣ್ಣ, ಯಾಕಣ್ಣ ಹೀಗೆ ಒಂಥರ ಮಾತನಾಡೋದು? ವಿದ್ಯಾ, ನಿನ್ನ ಹೇಳಿದ್ದೆ ಕರೆಕ್ಟ್ ಆಗಿದೆ. ಯಾಕೆಂದರೆ ಸಮಯ ಸಂದರ್ಭ ನೋಡದೆ ನಾವೇ ತಪ್ಪು ಮಾಡಿಬಿಟ್ಟು ಏನಿವತ್ತು ಸಾಹಿತಿಗಳ ಮುಖದಲ್ಲಿ ತುಂಬಾ ಸಂತೋಷದಿಂದ ಇದ್ದಂತೆ ಕಾಣುತ್ತಿದೆ. ಮತ್ತೇನಾದ್ರೂ ಹೊಸ ವಿಷಯ? ನಾವು ಎಷ್ಟೇ ಆಗಲಿ ಪೊಲೀಸ್ ಕಾಯ್ದೆ ಅಲ್ಲವೇ, ಮನುಷ್ಯನ ಲಕ್ಷಣವನ್ನು ಬೇಗ ಕಂಡು ಹಿಡಿದು ಬಿಡ್ತಾರೆ. ನೋಡಿ ನಿಮ್ಮಿಬ್ಬರಿಗೆ ಇವತ್ತೊಂದು ನಾನು ಗುಪ್ತವಾದ ವಿಷಯವನ್ನು ಹೇಳುತ್ತೇನೆ. ಆದರೆ ತಾವು ನನ್ನ ಮೇಲೆ ಏನು ತಪ್ಪು ತಿಳಿದುಕೊಳ್ಳಬಾರದು. ಪರವಾಗಿಲ್ಲ ಸಂದೇಶ, ಏನದು ಗುಪ್ತ ವಿಷಯ ಹೇಳಿ. ಹೇಳುತ್ತೇನೆ ಇನ್ಸ್ಪೆಕ್ಟರ್, ಹೇಳುತ್ತೇನೆ. ಇಷ್ಟು ದಿವಸ ಆ ವಿಷಯವನ್ನು ನನ್ನ ಹೃದಯದಲ್ಲೇ ಬಚ್ಚಿಟ್ಟುಕೊಂಡಿದ್ದೆ. ಆದರೆ ಈಗ ಸಂದರ್ಭಕ್ಕನುಸಾರವಾಗಿ ನಾನೇ ಆ ವಿಷಯವನ್ನು ಬಿಚ್ಚಿ ಹೇಳಬೇಕಾಗಿದೆ. ನೋಡಿ ಅಣ್ಣ, ಇದೇ ತಿಂಗಳ ಕೊನೆಯ ತಾರೀಕಿಗೆ ನನ್ನ ಮತ್ತು ಆ ಪದ್ಮನ ಮದುವೆ ಫಿಕ್ಸ್ ಆಗಿದೆ. ಮದುವೆಯ ವೆಡ್ಡಿಂಗ್ ಕಾರ್ಡ್ ಕೂಡ ಪ್ರಿಂಟ್ ಆಗಿದೆ. ತೆಗೆದುಕೊಳ್ಳಿ ಇನ್ಸ್ಪೆಕ್ಟರ್. ಇದೇನಣ್ಣ, ಇಂಥ ಸಂತೋಷ ಸುದ್ದಿಯನ್ನು ಹೇಳುವುದಕ್ಕೆ ಇಷ್ಟೊಂದು ಸಂಕೋಚ ಪಟ್ಟುಕೊಳ್ಳುತ್ತೀಯ ಅಣ್ಣ? ನಾನು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ವು, ಆದ್ರೆ ಆ ದೇವರೇ ಕೈಗೂಡಿಸಿ ಬಿಟ್ಟ ಅಣ್ಣ. ಶಾಂತೇಶ, ಇಷ್ಟು ದಿನ ಈ ವಿಷಯ ನಮ್ಮ ಮುಂದೆ ಕೇಳಿಲ್ಲ. ಆ ಪದ್ಮ ಎಂದ್ರೆ ಲಾಯರ್ ಲಕ್ಷ್ಮಣರಾಯ ಮಗಳು ತಾನೆ? ಹೌದು ಅಣ್ಣ, ನನಗೂ ಆ ಪದ್ಮನಿಗೂ ಕಾಲೇಜಿನಲ್ಲಿ ಓದುವಾಗಲೇ ಪ್ರೀತಿ ಬೆಳೆದಿತ್ತು. ಅವಾಗಲೇ ನಾವು ಇಬ್ಬರು ಮದುವೆ ಮಾಡಿಕೊಳ್ಬೇಕಂತ ತೀರ್ಮಾನಿಸಿದ್ವಿ. ಆದರೆ ಆ ಸುವಯೋಗ ಎಂದು ಕೂಡಿ ಬಂತು. ನೋಡಿದೆಯಾ ಶಾಂತೇಶ, ಅಂತೂ ಒಳ್ಳೆಯ ಮನೆತನದ ಕನ್ಯೆಯನ್ನೇ ಮೆಚ್ಚಿಕೊಂಡಿರುವೆ. ನೋಡಿದ್ಯಾ, ಹಣಕ್ಕೆ ಕೂಡಿ ಬಂದರೆ ಹಣದವಳು ಬೇಕಿಲ್ಲ ಎಂಬ ಈ ಹಿರಿಯರು ಮಾಡಿದ ಗಾದೆ ಸುಳ್ಳಲ್ಲ ಶಾಂತೇಶ, ಸುಳ್ಳಲ್ಲ. ಹೌದು ಅನಂತ, ಹೌದು. ನನಗಂತೂ ಹಣದ ತಂದೆ ತಾಯಿಗಳು ಯಾರು ಇಲ್ಲ ಅನಂತ, ಯಾರು ಇಲ್ಲ. ನಿನ್ನನ್ನೇ ನನ್ನ ಸರ್ವಸ್ವ ಎಂದು ನಂಬಿದ್ದೇನೆ. ಆದರೆ ಈ ನನ್ನ ಮದುವೆಗೆ ನೀನೇ ಮುಖ್ಯಸ್ಥನಾಗಿ 4 ಅಕ್ಷತೆ ಹಾಕು ಅನಂತ. ನಮಗೆ 4 ಅಕ್ಷತೆಗಳನ್ನು ಹಾಕು. ಹಾಗೆ ಆಗಲಿ ಸಂದೇಶ. ಸಂತೋಷದಿಂದ ನಾನೇ ಮುಂದೆ ನಿಂತು ನಿಮ್ಮಿಬ್ಬರಿಗೆ ಮದುವೆ ಮಾಡಿಸುತ್ತೇನೆ. ಅಷ್ಟೇ ಅಲ್ಲ, ನಿಮ್ಮಿಬ್ಬರ ಹೊಸ ಬಾಳಿನ ವಾಸ್ತಲಿಗೆ ನನ್ನ ಮನೆಯಲ್ಲೇ ಸ್ಥಾನ ಕೊಡುತ್ತೇನೆ. ಆಯ್ತೇ? ಆಯ್ತು ಅನಂತ. ಅಣ್ಣ, ಇದೇ ಸಂತೋಷ ಸಮಯದಲ್ಲಿ ಎಲ್ಲರಿಗೂ ಸಿಹಿ ಅಡಿಗೆ ಮಾಡುತ್ತೇನೆ. ಬನ್ನಿ, ಎಲ್ಲರೂ ಒಳಗಡೆ ಹೋಗಿ ಊಟ ಮಾಡಿಬರುತ್ತೆ. ಆಯ್ತಮ್ಮ. ತಂಗಿ, ನೀನು ಚಿಕ್ಕವಳಿದ್ದಾಗ ಹಾಡಿದ ಹಾಡನ್ನು ನನಗೆ ತುಂಬಾ ನೆನಪು ಬರ್ತಾ ಇದೆ ಅಮ್ಮ. ಈ ಸಂತೋಷದಲ್ಲಿ ಒಂದು ಹಾಡನ್ನಾದ್ರೂ ಹಾಡಮ್ಮ. ಏನಣ್ಣ, ನೀನು ಕೇಳೋದು ಹೆಚ್ಚ, ಹಾಡಿ ಕುಡಿಯೋದು ಹೆಚ್ಚ? ಯಾರು ಬೇಡ ಅಂದಾರ?
ಸಂತೋಷದ ಮಾತನಾಡುವವರಿಗೆ ಓಹೋ, ನಮಸ್ಕಾರ ಪ್ರತಾಪ್. ನಿಮ್ಮನ್ನೇ ಭೇಟಿಯಾಗಲು ಹೊರಟಿದ್ದೆ. ಅನಿರೀಕ್ಷಿತವಾಗಿ ತಾವೇ ಭೇಟಿಯಾದಿರಲ್ಲ, ತುಂಬಾ ಒಳ್ಳೆಯದಾಯಿತು. ನೋಡಿ, ಇದೇ ತಿಂಗಳ ಕೊನೆಯ ತಾರೀಕಿಗೆ ನನ್ನ ಮಗಳ ಮದುವೆ ಇದೆ. ತಾವು ತಪ್ಪದೇ ಬರಬೇಕು. ತೆಗೆದುಕೊಳ್ಳಿ ಮ್ಯಾರೇಜ್ ಇನ್ವಿಟೇಷನ್. ಆಯ್ತು ಲಕ್ಷ್ಮಣರಾಯರೇ, ಮದುವೆಗೆ ಬಂದು ಅಕ್ಷತ ಹಾಕಿ ವಧುವರರಿಗೆ ಶುಭವನ್ನು ಹಾರೈಸುತ್ತೇನೆ. ಇವ್ರು ಯಾವಾಗಲೂ ಶುಭ ಕಾರ್ಯಗಳಿಗೆ ಅಷ್ಟೇ ಬರ್ತಾರ್ರಿ ಶಿವ. ನಮ್ಮ ಸಾವುಕಾರ ಆಶೀರ್ವಾದ ಅಂದ್ರ ಸಾಕ್ಷಾತ್ ಶಿವನ ಆಶೀರ್ವಾದ ಇದ್ದಂಗ. ಯಾಕ್ರಿ ಶಿವ 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 ಶಿವ. ನಿಜವಾಗ್ಲೂ ನೀವು ನನ್ನ ಮೇಲೆ ಕೋಪಿಸಿಕೊಂಡಿದ್ರಿ ಅಂತ ತಿಳಿದಿದ್ದೆ. ಯಾಕೆಂದರೆ ನಾನು ಅಧಿಕಾರದಲ್ಲಿದ್ದಾಗ ನಿಮಗೆ ಅಂತ ಕಠಿಣ ಶಿಕ್ಷೆ ಕೊಟ್ಟನೆಂಬ ಕಾರಣಕ್ಕಾಗಿ. ಆದರೆ ಈಗ ಅದನ್ನೆಲ್ಲ ಮರೆತು ನನ್ನ ಜೊತೆಗೆ ಸಹಕರಿಸಿ ಮಾತನಾಡುತ್ತಿರಲ್ಲ, ನೀವು ತುಂಬಾ ಒಳ್ಳೆಯವರು. ಏನು ಲಕ್ಷ್ಮಣರಾಯರೇ, ಆ ಹಿಂದಿನ ಘಟನೆಯನ್ನು ಪುನಃ ನೆನಪು ಮಾಡಿಕೊಳ್ಳಬೇಕಾಗಿತ್ತನು. ನೋಡಿ, ಆ ಸಂದರ್ಭದಲ್ಲಿ ನಾನು ಅಪರಾಧಿ ಸ್ಥಾನದಲ್ಲಿದ್ದೆ, ಆದರೆ ನೀವು ಅಧಿಕಾರ ಸ್ಥಾನದಲ್ಲಿದ್ದೀರಿ. ನಿಮ್ಮ ಕುರ್ಚಿಗೆ ಬೆಲೆಯನ್ನು ಕೊಟ್ಟು, ನಿಮ್ಮ ಸ್ಥಾನಕ್ಕೆ ಬೆಲೆಯನ್ನು ಕೊಟ್ಟು ನನ್ನನ್ನು ಕತ್ತಲ ಕೋಡಿಗೆ ನುಗ್ಗಿದ್ದೀರಿ. ನನ್ನ ದುರಾದೃಷ್ಟ, ಹೇಗೋ ವನವಾಸವನ್ನು ಅನುಭವಿಸಿ ಜೈಲಿನಿಂದ ಪಾರಾಗಿ ಬಂದೆ. ಆದರೆ ಆ ಕೈ ಘಟನೆಯನ್ನು ನೆನಪು ಮಾಡಿಕೊಳ್ಳುವುದಕ್ಕೆ ನನಗೂ ಇಷ್ಟವಿಲ್ಲ. ನೋಡಿ ಲಕ್ಷ್ಮಣರಾಯ್, ಇನ್ನು ಮುಂದೆ ನಾನು ನೀನು ಆತ್ಮೀಯರಾಗಿರೋಣ, ಆಯ್ತೆ? ಹಾಗೆ ಆಗಲಿ ಪ್ರತಾಪ್, ನಾವು ನೀವು ಆತ್ಮೀಯರಾಗಿ ಇರೋಣ. ಸಾವುಕಾರ, ಸಾಕ್ಷಾತ್ ಶ್ರೀರಾಮಚಂದ್ರ ತನ್ನ ತಮ್ಮ ಲಕ್ಷ್ಮಣನಿಗೆ ಹೇಳಿದ ಹಾಗೆ ಹೇಳಿದೆ ನೋಡ್ರಿ. ಅಡ್ಡಿ ಇಲ್ಲ. ಈ ಗುಣ ಯಾವಾಗ ಬಂತ್ರಿ ನಿಮ್ಮ ಹತ್ರ? ನೀನು ಹೇಳಿದಂತೆ ಆಗಲಿ ಪ್ರತಾಪ್, ನಾವು ನೀವು ಆತ್ಮೀಯರಾಗಿ ಇರೋಣ. ನೋಡಿ, ಮೈಸೂರಿನಲ್ಲಿ ನನ್ನ ಸ್ನೇಹಿತನೊಬ್ಬನಿದ್ದಾನೆ. ಅವನನ್ನು ಕಾಣಲು ನಾನು ಅರ್ಜೆಂಟ್ ಹೋಗಬೇಕು. ತಾವು ತಪ್ಪದೆ ಮದುವೆಗೆ ಬರಬೇಕು. ಸತ್ಯಪ್ಪ, ತಾವು ಕೂಡ ತಪ್ಪದೆ ಮದುವೆಗೆ ಬರಬೇಕು, ಆಯ್ತೆ? ಆಯ್ತು ರೀ ಶಿವ, ತಪ್ಪದ ಬರ್ತೀವ್ರಿ. ಹನುಮಂತನ್ ಬಿಟ್ಟು ಬಾಲಿರ್ತಾನೋ ಯಾಕ್ರಿ ಶಿವ? ಶಿವ 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 ಶಿವ. ನಾವೇನ್ರಿ ಯಾವಾಗ್ಲೂ ತಯಾರ, ಕರದಲ್ಲಿ ಹಾಜರ. ಆಯ್ತು ಸತ್ಯಪ್ಪ, ನಾನಿನ್ನು ಹೋಗಿ ಬರುತ್ತೇನೆ. ಬೇಟಗಾರ ಬಯಸಿದ ಬಯಕೆ ಜಿಂಕೆಯು ತಾನಾಗಿ ಬಂದು ಮನೆಗೆ ಬಿದ್ದಿತ್ತು. ನಾ ಕಟ್ಟಿದ ಕನಸು ನನಸಾಗಲು ಇವತ್ತೇ ಕೊನೆಯ ದಿನ. ಸತ್ಯಪ್ಪ, ನೀನು ಅರ್ಜೆಂಟ್ ಆಗಿ ಒಂದು ಕೆಲಸವನ್ನು ಮಾಡಬೇಕು. ಏನ್ ಕೆಲಸ ಹೇಳ್ರಿ ಶಿವ? ತಪ್ಪೆ ಮಾಡ್ತೀನಿ. ನಾನಿರುವುದ ನಿಮಗಾಗಿ ಅಲ್ವಾ? ಹಾಗಾದರೆ ಬಾ ಇಲ್ಲಿ. ನಾನು ಹೇಳಿದ ವಿಷಯ ಅರ್ಥವಾಯ್ತು ತಾನೆ? ಆಯ್ತ್ರಿ. ತಪ್ಪದೆ ಈ ಕೆಲಸವನ್ನು ಮಾಡಿ ಮುಗಿಸಬೇಕು. ಆಯ್ತು ರೀ ಶಿವ, ಸತ್ಯವಾಗ್ಲೂ ಹೇಳ್ತೀನಿ. ನಿಮ್ ಕೆಲಸ ಸಕ್ಸಸ್ ಅಂತ ತಿಳ್ಕೊಳ್ರಿ. ಹಂಗಾರ ನಾನೇ ಬರ್ತೀನಿ ರೀ ಶಿವ, ಬರ್ತೀನಿ. ಅಂಗಾರಿ ಕೂರಿನಲ್ಲಿ ಹತ್ತಿರ ಕಂಡು
ವರ್ಷಗಳಿಂದ ಸಾಧಿಸುತ್ತಾ ಬಂದ ಸೇಡಿನ ಪ್ರತಿಫಲವನ್ನು ತೀರಿಸಿಕೊಳ್ಳಲು ಇವತ್ತೇ ಕೊನೆಯ ದಿನ. ನಾಳೆ ನಡೆಯುವ ಮಂಗಳ ಕಾರ್ಯದಲ್ಲಿ ಶಾಂತಶ ಮತ್ತು ಪದ್ಮ ವಧುವರರಾಗಿ ಕೂಡ್ತಾರಂತೆ ಹಂದರವೆಂಬ ಅರಮನೆಯಲ್ಲಿ. ಇದು ಅವರ ಕಾಲ್ಪನಿಕ ಕನಸು ಮಾತ್ರ. ಸೇಡನ್ನು ತೀರಿಸಿಕೊಳ್ಳಲು ಇವತ್ತೇ ಲಕ್ಷ್ಮಣ್ ರಾಯರ ಮನೆಗೆ ಪ್ರವೇಶ. ಅಪ್ಪ, ನೀನು ಏನಿದ್ದರೂ ನಾನು ಮುಟ್ಟಿದ ಹೂವಾದ ಧೂಳದ ಹೂವಾಗಿ ಮಾಡಬೇಕಾಯಿತು. ಆ ಶಾಂತಶನ ಸತಿಸ್ಥಾನ ತುಂಬಲು ಅದು ಎಂದಿಗೂ ಸಾಧ್ಯವಿಲ್ಲ. ಇದೇ ಈ ಪ್ರತಾಪನ ಛಲ. ಕಲ್ಪನೆಯ ಕಾನನದ ಕಾಮಿನಿ ತುಂಬು ತಾರುಣ್ಯವು ಕೈ ಮಾಡಿ ಕರುತ್ತದೆ. ಸುಪ್ಪನ ಎಂಬ ದೃಶ್ಯದ ಈಗಲೂ चिंटी चढ़ी फोड़ पर मरने के वास्ते लड़कियां करती है लड़कों को वास्ते है। ನನ್ನ ಪ್ರೀತಿಯ ಶಾಂತೇಶ್, ಇನ್ನು ಹೃದಯದಲ್ಲಿ ಈ ಒಂದು ಬಿಟ್ಟಿದ್ದೀರ. ಅಲ್ಲಿ ನಮ್ಮಿಬ್ಬರನ್ನ ಬಂದು ಮಾಡೋದಕ್ಕಾಗಿ ನಮ್ಮ ತಂದೆ ನಾಳೆ ನಿರ್ಮಿಸಿದ್ದಾರೆ ಸುಂದರವಾಗಿರುವ ಮಂದಿರವನ್ನ. ಶಾಂತೇಶ್, ನಿಮ್ಮನ್ನ ಬಿಟ್ಟು ನಾನು ಒಂದು ಕ್ಷಣ ಕೂಡ ಬದುಕಲಾರೆ. ಐ ಲವ್ ಯು ಶಾಂತೇಶ್, ಐ ಲವ್ ಯು.
ಏನೋ ಹುಡುಕುದಂತೆ ಕಾಣುತ್ತಿರಲ್ಲ, ಯಾಕೆ? ಮನೆಯಲ್ಲಿ ನಿಮ್ಮ ತಂದೆಯವರಿಲ್ಲ ತಾನೇ? ಬನ್ನಿ ಪ್ರತಾಪ್, ನಮ್ಮ ತಂದೆ ಹೊರಲಿಲ್ಲ. ಅವರು ತಮ್ಮ ಸ್ನೇಹಿತರಿಗೆ ವೆಡ್ಡಿಂಗ್ ಕಾರ್ಡ್ ಕೊಡೋದಕ್ಕೆ ಹೋಗಿದ್ದಾರೆ. ಹೇಗೋ ಅನಿರೀಕ್ಷಿತವಾಗಿ ನೀವು ನಮ್ಮ ಮನೆವರೆಗೂ ಬಂದಿದ್ದೀರಿ. ನೋಡಿ, ನಾಳೆ ನನ್ನ ಮದುವೆ ಇದೆ, ನೀವು ತಪ್ಪದೇ ಬರಬೇಕು. ಅವಶ್ಯವಾಗಿ ಬರುತ್ತೇನೆ ಪದ್ಮ, ಅವಶ್ಯವಾಗಿ ಬರುತ್ತೇನೆ. ಹಾಗೆ ಬಂದು ಸಂತೋಷದಿಂದ ಆರಿಸುತ್ತೇನೆ. ಹಾಗೆ ನಿಮ್ಮ ಮಾತಿನ ಅರ್ಥ ಏನಿದೆ? ಒಂದು ರೀತಿ ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಲ್ಲ. ನಿಜ ಪದ್ಮ, ಈಗ ನಡೆಯುತ್ತಿರುವುದೆಲ್ಲದೂ ವಿಚಿತ್ರವಾಗಿದೆ. ನೀನು ಒಬ್ಬ ಮುಖ್ಯ ನ್ಯಾಯಾಧೀಶರ ಮಗಳು, ಏಕೈಕ ಮಾತ್ರ ಪುತ್ರಿ. ಈ ಸುಂದರವಾದ ಅರಮನೆಯಲ್ಲಿ ವಸಂತ ಮಾಸದ ನವಿಲು ತನ್ನ ಕರಿಯನ್ನು ಬಿಚ್ಚಿ ನಲಿಯುವಂತೆ ನಿನ್ನ ಜೀವನವಿತ್ತು. ಆದರೆ ಏನು ಮಾಡುವುದು ಪದ್ಮ, ನಿನ್ನ ದುರದೃಷ್ಟ. ನಿನ್ನ ತಂದೆ ಮಾಡಿದ ಏಕೈಕ ತಪ್ಪಿನಿಂದಾಗಿ ಈಗ ನಿನ್ನ ಶೀಲ ನನ್ನ ಹನ್ನೆರಡು ಬಿಟ್ಟು ಬಣವೆಯಂತಾಗಬೇಕಾಗಿದೆ ಪದ್ಮ, ಸುತ್ತು ಬಣವೆಯಂತಾಗಬೇಕು. ಪ್ರತಾಪ್, ಏನ್ ಮಾತಾಡ್ತಿದ್ದೀರಾ ನೀವು? ನಮ್ಮ ತಂದೆ ಮಾಡಿದ ತಪ್ಪಿಗೆ ನಾನೇಕೆ ಶಿಕ್ಷೆ ಅನುಭವಿಸಬೇಕು? ನೀವು ಅಷ್ಟೊಂದು ಛಲವಂತರಾಗಿದ್ರೆ ನಮ್ಮ ತಂದೆಯವರ ಮೇಲೆ ರೇಗಿ ಹೋಗಿ ನಿಮ್ಮ ಸೇಡನ್ನು ತೀರಿಸಿಕೊಳ್ಳಿ. ಅದನ್ನ ಬಿಟ್ಟು ಸುಸಂಸ್ಕೃತರ ಮನೆಗೆ ಬಂದು ಈ ರೀತಿ ಹುಚ್ಚರಂತೆ ವರ್ತಿಸಿದ್ದೆ ಆದ್ರೆ ನಿಮ್ಮ ಪರಿಸ್ಥಿತಿ ಗಂಭೀರವಾದಿತ್ತು. ಹುಷಾರ್. ಪ್ರಥಮದಲ್ಲಿ ಇಷ್ಟು ಕೋಪಿಸಿಕೊಂಡರೆ ಹೇಗೆ ಚಿನ್ನ? ಯಾರು ಇಲ್ಲದ ಸಮಯವನ್ನು ಸಾಧಿಸಿ ಮನೆಗೆ ಬಂದುದು ತಪ್ಪು ಎಂಬ ನಿನ್ನ ಭಾವನೆ ಅಲ್ಲವೇ? ಆದರೆ ಏನು ಮಾಡುವುದು ಪದ್ಮ, ಇಂದು ರಾತ್ರಿ ನಾನು ಸಮಯವನ್ನು ಸಾಧಿಸದಿದ್ದರೆ ನಾಳೆ ನೀನು ಗೃಹಿಣಿಯಾಗಿ ಶಾಂತೇಶನ ಸತೀಸ್ಥಾನವನ್ನು ತುಂಬುವಿ. ಅದಕ್ಕಿಂತ ಮುಂಚಿತವಾಗಿ ಇಂದು ನಿನಗೆ ಪ್ರಥಮ ರಾತ್ರಿ, ಅದು ಈ ಪ್ರತಾಪನ ಹೂಮಂತದಲ್ಲಿ. ನೀಚ, ಇಂಥ ಹೊಲಸು ಮಾತನಾಡೋದಕ್ಕೆ ನಾಚಿಕೆ ಆಗೋದಿಲ್ವೇನೋ ನಿನ್ನ ಹೇಸಿ ಜನ್ಮಕ್ಕೆ? ಏ ಪ್ರತಾಪ್, ಒಂದು ಹೆಣ್ಣು ತನ್ನ ಜೀವನದಲ್ಲಿ ಎಷ್ಟೆಲ್ಲ ಕನಸುಗಳನ್ನ ಕಟ್ಟಿಕೊಂಡಿರ್ತಾಳೆ ಅನ್ನೋದು ನಿನಗೇನೋ ಗೊತ್ತು. ಈ ಸಮಯದಲ್ಲಿ ನನ್ನ ಶಾಂತೇಶ್ ಇದ್ದಿದ್ರೆ ಇಷ್ಟೊತ್ತಿಗೆ ನಿನ್ನ ಪ್ರಾಣಕ್ಕೆ ಕತ್ತರಿ ಹಾಕ್ತಾ ಇದ್ರು. ನೋಡು, ನೀನು ಮನೆಗೆ ಕಾಲಿಟ್ಟಾಗ್ಲೇ ಅರ್ಥ ಮಾಡಿಕೊಂಡಿರುವೆ ನಿನ್ನ ವರ್ತನೆಯನ್ನ. ನಿನಗಿನ್ನು ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ, ಹೊಟ್ಟು ಹೋಗೋ ಈ ಮನೆಯಿಂದ, ಹೊಟ್ಟು ಹೋಗೋ. ಮರ್ಯಾದೆ? ನಿನ್ನಿಂದ ನನಗೆ ಮರ್ಯಾದೆ? ಹೊರಟು ಹೋಗುತ್ತೇನೆ ಪದ್ಮ, ಆದರೆ ಈಗಲ್ಲ. ನನ್ನ ಆಸೆ ತೀರಿದ ಬಳಿಕ ಹೊರಟು ಹೋಗುತ್ತೇನೆ. ಸೌಮ್ಯವಾಗಿ ಹೇಳ್ತಾ ಇದ್ದೀನಿ, ನೀನಾಗಿ ನೀನು ಒಲಿದು ಬಂದರೆ ಸರಿ, ಇಲ್ಲದಿದ್ದರೆ ಬಲಾತ್ಕಾರವನ್ನು ಮಾಡಬೇಕಾಗುತ್ತದೆ. ಹುಚ್ಚು ನಾಯಿ ಅಂತ ಕಿರ್ಚಾಡಿದ್ರಿ, ಅದರ ಹಲ್ಲನ್ನ ಕಿತ್ತು ಬಿಸಾಕೋರು ಇದ್ದಾರೆ ಅನ್ನೋದನ್ನ ಮರಿಬೇಡವು. ಅದಕ್ಕೂ ನೀನ್ ಆಸೆನ ಈಡೇರಿಸೋದಕ್ಕೆ ನನ್ನ ಮೇಲೆ ವೇಷ ಬೀದಿ ಹೆಣ್ಣಂತ ಅನ್ಕೊಂಡಿದ್ಯೇನೋ ಪಶುವೇ? ಹೇ, ನೀನೊಬ್ಬ ವೇಷಿ ಆಗಿದ್ದರೆ ಇಷ್ಟು ಮಾತನಾಡಿ ಕಾಲಹರಣ ಮಾಡುವ ಅವಶ್ಯಕತೆ ಇರಲಿಲ್ಲ. ಹೇ, ಈ ನಿನ್ನ ಎಕ್ಕದ ಅಷ್ಟು ಹಣವನ್ನು ಹಾಕಿ ನನ್ನ ಮನೆಗೆ ಬಾಗಿಲಿಗೆ ಕರೆಸಿಕೊಂಡು, ಆದರೆ ಏನು ಮಾಡೋದು ಪದ್ಮ, ನೀನೀಗ ಆಗಲಿ ನಿಂತ ಸಂಪಿಗೆ. ಕೆಂಪು ಗಲ್ಲದ ಮೇಲೆ ಮುತ್ತಿನ ಮಳೆಗೈರಲು ತರುತ್ತವೆ ನನ್ನ ನಾಡಿಗಳು. ಪದ್ಮ, ನೀನು ಹೆಸರಿಗೆ ತಕ್ಕ ಹಾಗೆ ಸುಂದರಿಯೂ ಹೌದು. ಅದು ಹೇಗೆ ಅಂದರೆ ರಂಬೆ ಊರ್ವಶಿಯರನ್ನು ಮೀರಿಸುವಷ್ಟು ಸೌಂದರ್ಯ. ಪದ್ಮ, ಈ ನಿನ್ನ ಸೌಂದರ್ಯವನ್ನು ಸೆಳೆಯದೆ ಹೋದರೆ ನನ್ನ ಹೆಸರು ಪ್ರತಾಪನೇ ಅಲ್ಲ. ನನ್ನ ಮನವನ್ನು ಆನಂದಿಸು, ನೀನು ಕೇಳಿದ ಕಾಣಿಕೆಯನ್ನು ಕೊಡುತ್ತೇನೆ. ಕಾಮುಕ ಅಂಧಕನ ಕಣ್ಣು ಮುಂದೆ ರಕ್ತದ ರಾಶಿಯನ್ನು ಹಾಕಿದ್ರೆ ಅದರ ಮೇಲೆ ಶೂನ್ಯವಾಗಿ ಕಾಣುತ್ತೆ. ನಿನ್ನ ತೃಪ್ತಿಪಡಿಸಿ ಕಾಣಿಕೆಯನ್ನು ಪಡೆದುಕೊಳ್ಳುವಂತ ಹೆಣ್ಣು ನಾನಲ್ಲವೋ? ಎಷ್ಟೇ ಆದ್ರೂ ನಾಳೆ ಶಾಂತೇಶನ ಸತಿಯಾಗೋಳು ನಾನು. ನೋಡು, ನಿನಗೆ ದಮ್ಮಯ್ಯ ಅಂತ ಬೇಡಿಕೊಳ್ಳುತ್ತೇನೆ. ದಯವಿಟ್ಟು ಈ ನನ್ನ ಬಾಳಿಗೆ ವಿಷವನ್ನು ಬೆರೆಸುವ ಹಂತಕರಾಗದೆ ಹೊರಟು ಹೋಗಲಿಲ್ಲ. ಪದ್ಮ, ನಿನ್ನ ಹಾಗೂ ಶಾಂತೇಶನ ಪ್ರೇಮ ವಿಲಾಸಕ್ಕೆ ಕತ್ತರಿಯನ್ನಿಕ್ಕುವುದೇ ನನ್ನ ಗುರಿ. ಹದ್ದು ನೀಡಿದ ನಿಮ್ಮ ಪ್ರೇಮಕ್ಕೆ ಕದ್ದು ಕಾಮನಾಟ ನಾಡಲು ಬಂದಿರುವೆ ನಿನ್ನ ಮನವನ್ನು ಬಯಸಿ. ಪದ್ಮ, ನೀನು ಕಟ್ಟಿದ ಕನಸು ನನಸಾಗಲು ಅದು ಎಂದಿಗೂ ಸಾಧ್ಯವಿಲ್ಲ. ನೀನು ಏನಿದ್ದರೂ
ಮುಟ್ಟಿದ ಮಡಿಕೆಯಾಗಿ ಮನೆಯಲ್ಲೇ ಕೂಡಬೇಕು. ಇದು ಈ ಪ್ರತಾಪನ ಸ್ಥಳ. ದೇವರಿಗೆ ಮೀಸಲಾಗಿತ್ತು ಅಡಿಯನ್ನ ನಾಯಿ ಮುಟ್ಟಿದ್ದೆ ಆದ್ರೆ ಅದು ದೇವರಿಗೂ ಸಲ್ಲದು, ಇನ್ನ ತಿನ್ನಲು ಬಾರದು. ಆ ರೀತಿಯಾಗಿದೆ ನನ್ನ ಪರಿಸ್ಥಿತಿ. ನೋಡು ಪ್ರತಾಪ್, ಮಂಕು ತುಂಬಿರೋ ಈ ನಿನ್ನ ಬುದ್ಧಿಗೆ ಎಚ್ಚರಿಕೆ ಕೊಟ್ಟು ಹೇಳ್ತಾ ಇದ್ದೀನಿ. ಒಂದು ಹೆಣ್ಣಿನ ಶೀಲವನ್ನ ಹಾಳು ಮಾಡುವುದೆಂದರೆ ಹೆತ್ತ ತಾಯಿ ಕಟ್ಟು ಹಿಸಿಕೋದು ಒಂದೇ. ಈ ನಿನ್ನ ವೇದಾಂತದ ಕಟ್ಟಕತೆ ನನಗೆ ಬೇಕಾಗಿಲ್ಲ. ಈ ಪ್ರತಾಪನ ಪ್ರಾಣ ಹೋದರೂ ಚಿಂತೆ ಇಲ್ಲ. ಹಠ ತೊಟ್ಟ ಮೇಲೆ ಮುಗಿದು ಹೋಗಿದ್ದು. ನನ್ನ ಕೊನೆಯ ಆಶಯ ಭಾರವನ್ನು ನಿನ್ನ ಅಡನಾಮೃತದ ಮೇಲೆ ಅರಿವಿ ಹಿಂಗಿಸಿಕೊಳ್ಳುವೆ ನನ್ನ ಕಾಮ ವೃತ್ತವನ್ನು. ನಮ್ಮಿಬ್ಬ ಬಿಗಿದಪ್ಪೆಯಾಗಿ ಮುಗಿದು ಹೋಗಲಿ. ಶುಭರಾತ್ರಿ. ದೂರ ನಿಂತ್ಕೊಳ್ಳೋ ಪಾಪಿ. ಕಾಮ ತುಂಬಿದ ಕಣ್ಣುಗಳಿಗೆ ಜಗತ್ತೇ ಕತ್ತಲಾಗಿ ಕಾಣುತ್ತಂತೆ. ನೋಡು, ನೀನೊಬ್ಬ ಮೀಸೆ ಹೊತ್ತ ಗಂಡಸಾಗಿ ಒಂದು ಹೆಣ್ಣಿನ ಬಾಳನ್ನ ಹಾಳು ಮಾಡೋದಕ್ಕೆ ಬಂದಿದ್ಯಲ್ಲ. ಛೀ, ನೀನೊಬ್ಬ ಗಂಡಸೇನೋ? ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಆದ್ರೆ ನಿನ್ನಂಥವರ ಪಾಲಿಗೆ ಮಾರಿಯ ಮರ್ಯಾದೆಯಲ್ಲಿ ಇದ್ದು. ಸಾಕು, ಬಾಯಿ ಮುತ್ತಿ ಕೈಯಲ್ಲಿ ವಿನಯ ಪೂರ್ವಕ ಮಾತನಾಡಿದರೆ ಏನೋ ಪ್ರಯೋಜನವಿಲ್ಲ ಎಂಬುದು ನನಗೆ ಈಗ ಅರ್ಥವಾಯಿತು. ಒಬ್ಬ ಗಂಡಸಿನ ಮೀಸ ತನಕ ಮಾತನಾಡುವ ಬಣ್ಣದ ಹೆಣ್ಣೆ, ಈ ನಿನ್ನ ತುಂಬಿದ ಯೌವನವನ್ನು ಅನುಭವಿಸಲು ಯಾವ ಗಂಡಸು ಹಿಂದೆ ಸರಿತಾನೆ ನೀನೇ ಹೇಳು. ಈ ನಿನ್ನ ತುಂಬಿದ ಸ್ತನಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ನಿನ್ನನ್ನು ಬೆರೆಯಬೇಕನ್ನಿಸುತ್ತದೆ ಮನಸ್ಸು. ಹೆಚ್ಚಿಗೆ ಮಾತನಾಡಿ ಸಮಯವನ್ನು ಹಾಳು ಮಾಡಬೇಡ. ಮುಚ್ಚಬಾಯಿ, ನನ್ನ ಪ್ರಾಣ ಹೋದರೂ ಚಿಂತಿಲ್ಲ. ಈ ನನ್ನ ದೇಹ ಮೊದಲು ನನ್ನ ಶಾಂತನಿಗೆ ಮಾತ್ರ ಮೀಸಲು. ಅಷ್ಟಿಲ್ಲ, ನೀನಂತ ಚಾಂಡಲರಿಗೆ ರಕ್ತವನ್ನ ಕೊಡಿಯುವ ಚಂಡಿ ಚಾಮುಂಡಿ ನಾನಾಗಬೇಕಾಗುತ್ತೆ. ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ಹೊಟ್ಟು ಹೋಗಲಿಲ್ಲ. ಚಂಡಿ ಚಾಮುಂಡಿ ಪದ್ಮ, ನೀನು ಬರೀ ಚಂಡಿ ಚಾಮುಂಡಿ ಆದರೆ ಇದಕ್ಕೆ ಅಂಜಿ ಹೊರಟು ಹೋಗಲು ನಾನೇನು ಶಾಂತನಲ್ಲ. ನಾನು ಮನಸ್ಸು ಮಾಡಿದರೆ ನಿನ್ನಂತ ತರುಣಿಯರನ್ನು ಸಾವಿರಾರು ತಂದು ನನ್ನ ಮುಂದೆ ನಿಲ್ಲಿಸುತ್ತೇನೆ. ಆದರೆ ನನ್ನ ಅಂತರಾಳಲ್ಲಿ ಅಡಗಿದ ಸೇಡು ಕೊನೆಯಾಗಬೇಕಾದರೆ ನಿನ್ನ ಶೀಲಹರಣ ಮಾಡದೆ ನನಗೆ ಗೊತ್ತಿಲ್ಲ. ಪದ್ಮ, ನೀನು ದಿನನಿತ್ಯ ಕಣ್ಣೀರು ಹಾಕುವುದನ್ನು ನಾನು ನೋಡಬೇಕು. ಈ ತುಂಬಿದ ಸಭೆಯಲ್ಲಿ ನಿನ್ನ ತಂದೆ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಇಷ್ಟೆಲ್ಲ ನಾನು ಮಾಡುತ್ತಿದ್ದರೆ ನಾನು ಹುಟ್ಟಿದ್ದು ಏನು ಸ್ವಾರ್ಥ? ಬಿಡಿ ಪ್ರತಾಪ್, ದಯವಿಟ್ಟು ಅಂತ ಮಾತನ್ನು ಮಾತ್ರ ಹೇಳ್ಬೇಡಿ. ನೋಡಿ, ಈ ನನ್ನ ಶೀಲಕ್ಕೆ ಕಿಚ್ಚು ಹಚ್ಚಬೇಡಿ. ನಾಳೆ ನಾನು ಶಾಂತೇಶನ ಸತಿಯಾಗ್ಬೇಕು ಅಂತ ಇಷ್ಟೆಲ್ಲ ಆಸೆ ಕನಸುಗಳನ್ನ ಹೊತ್ತು ಕಾಯ್ತಾ ಇದ್ದೀನಿ. ದಯವಿಟ್ಟು ನಿನ್ನ ಪಾಡಿಗೆ ನನ್ನ ಬಿಟ್ಟು ಹೊರಟೋಗ್ಬಿಡಿ. ನಿನ್ನ ವಿನಯದ ಮಾತಿಗೆ ಅಂಜಿ ಹೊರಟು ಹೋಗಲು ನಾನೇನು ಬುದ್ಧಿ ಶೂನ್ಯನಲ್ಲ. ಯಾರು ಇಲ್ಲದ ಸಮಯವನ್ನು ನೋಡಿ ನಿನ್ನ ಮನೆಗೆ ಬಂದಿದ್ದು ನನ್ನ ಸಂಪೂರ್ಣವಾದ ಕೆಲಸವನ್ನು ಮುಗಿಸಿಕೊಂಡು ಹೋಗುವುದಕ್ಕಾಗಿ. ಪದ್ಮ, ಈ ರಾತ್ರಿ ನಿನಗೆ ಬರ್ಬರ ರಾತ್ರಿ, ಅದು ನನಗೆ ಶುಭ ರಾತ್ರಿ. ಪದ್ಮ, ನಿನ್ನಂತ ರತಿಯ ಸಂಗಡ ಕಾಮ ಕ್ರೀಡೆ ಆಡಲು ಸ್ವಲ್ಪ ಸಮಯವನ್ನು ಹಾಳು ಮಾಡಬಾರದು ಅನಿಸುತ್ತದೆ. ಇಲ್ಲ, ನಿನ್ನ ಒಳಗೆ ಹೊತ್ತುಕೊಂಡು ಹೋಗಲೇಬೇಕು. ಹೋಗಿ ನಿನ್ನ ಕಾಮಕ್ಕೆ ಕಿತ್ತನ್ನು ಹಚ್ಚಲೇಬೇಕು.
ಲಕ್ಷ್ಮಣರಾಯ, ಆನೆ ನಡೆದಿದ್ದೇ ದಾರಿ, ತಾಕತ್ತಿದ್ದೆ ಕಟ್ಟಿ ಹಾಕೋ ನೋಡೋಣ. ಕೊನೆಗೂ ಈ ನನ್ನ ಬಾಳನ್ನೇ ಹಾಳು ಮಾಡ್ಬಿಟ್ಟಿಲ್ಲೋ ನೀಚ. ಈ ನನ್ನ ಪವಿತ್ರವಾಗಿರೋ ಬಾಳಿಗೆ ಬೆಂಕಿ ಹಚ್ಚಿ ಹೋದೆ. ವಿಧಿ, ಈಗಲಾದ್ರೂ ನಿನ್ನ ದಾಹ ತೀರಿದೆ. ಇಲ್ಲಿವರೆಗೂ ಕಾಪಾಡ್ಕೊಂಡು ಬಂದಿರೋ ಈ ನನ್ನ ಶೀಲಕ್ಕೆ ಕೆಚ್ಚ ಹಚ್ಚಿ ಹೋದೇ ಇಲ್ಲ. ಈ ವಿಷಯ ನನ್ನ ತಂದೆಗೆ ತಿಳಿಸಿದರೆ ಕ್ಷಣಾರ್ಧದಲ್ಲಿ ಎದೆ ಹೊಡೆದು ಸತ್ತ ಹೋಗ್ತಾರೆ. ಹಾಗಾದ್ರೆ ನಾನೀಗ ಏನ್ ಮಾಡ್ಲಿ? ಇಷ್ಟೇ ಆದ್ರೂ ನಾನೀಗ ನಾಯಿ ಹುಟ್ಟಿದ ಬಳಿಕೆ ಎಂಜಲಾಗಿರೋ ಈ ನನ್ನ ದೇಹವನ್ನ ನನ್ನ ಶಾಂತಿಶನಿಗೆ ಅರ್ಪಿಸಿ ನಾನು ಅವರಿಗೆ ದ್ರೋಹ ಮಾಡಲಿ. ಅಯ್ಯೋ ದೇವರ ತೀರ್ಥವನ್ನ ತೂತು ಬಿದ್ದು ಮಡಿಕೆಯಲ್ಲಿ ಹಾಕಿದ್ರೆ ಅದು ನಿಲ್ಲಬಹುದೇ? ಬೇಡ ಬೇಡ, ನನಗೆ ಮದುವೆಯೂ ಬೇಡ, ಗಂಡನು ಬೇಡ, ಈ ಬಣ್ಣ ಜನ್ಮವೂ ಬೇಡ. ದೇವ, ನಾನು ಏನ್ ತಪ್ಪು ಮಾಡಿದ್ದೆ ಅಂತ ನನಗೆ ರೀತಿ ಶಿಕ್ಷೆಯನ್ನ ಕೊಟ್ಟೆ? ಹೇಳು ದೇವರೇ, ಹೇಳು. महाभारत का खलनायक दुर्योधन ಈ ನಾಟಕಕ್ಕೆ ಖಳನಾಯಕ ಈ ನಟರಾಜ. ದೇಶಕ್ಕೊಬ್ಬ ಪ್ರಧಾನಿ ಇರಬೇಕು, ಅದು ನರೇಂದ್ರ ಮೋದಿಯೇ ಆಗಿರಬೇಕು. ರಾಜ್ಯಕ್ಕೊಬ್ಬ ಪ್ರಧಾನಿ ಆಗಿರ್ಬೇಕು, ಅದು ಮುಖ್ಯಮಂತ್ರಿ ಸಿಡಿಲಿನ ಸಿಂಹದ ಮರೆ ಸಿದ್ದರಾಮಯ್ಯ ಅವರೇ ಆಗಿರಬೇಕು. ಕೊಪ್ಪಳ ಜಿಲ್ಲೆಗೊಬ್ಬ MLA MP ಇರಬೇಕು, ಅದು ರಾಜಶೇಖರ್ ಹಿಟ್ಟಲ್ ಅವರೇ ಆಗಿರಬೇಕು. ಈ ತಾಲೂಕಿಗೊಬ್ಬ MLA ಇರಬೇಕು, ಅವರೇ ದೊಡ್ಡ
ಸೂರ್ಯನಿಗೆ ಜಾಸ್ತಿ ಹೊತ್ತು ಗ್ರಹಣ ಇರಲಿಲ್ಲ ಚಿನ್ನ. ಡಾರ್ಲಿಂಗ್ ಬರ್ತಾ ಇದ್ದೀನಿ, ತಾಕತ್ತಿದ್ರೆ ಕಟ್ಟಾಕ ನೋಡಲ್ಲ. ಧರ್ಮ ಪಾಲಿಸಿದರೆ ಪಾಲಿಸಬೇಕು, ಇಡೀಗಿ ಭೀಮಾಂಬಿಕೆ ನಂಗ. ನುಡಿದರೆ ನುಡಿಯಬೇಕು, ಮೈಲಾರಲ್ಲಿ ನಂಗ. ಹೋರಾಟ ಮಾಡಿದರೆ ಮಾಡಬೇಕು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಂಗ. ನಾಟಕ ಮಾಡಿದರೆ ಮಾಡಬೇಕು, ಕುಂತ ಮಂದಿ ಹೌದು मछली तरता है पानी का वास्ते, तू तरता है दिन दौलत का वास्ते, लेकिन मैं तरता हूं तेरा खून का वास्ते रे सुअर का बच्चा. ಚಿರತೆ ಬಂದ್ರೆ ವೇಗ ಇರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ. ಆದ್ರೆ ಈ ನಟರಾಜ ಬಂದ್ರೆ ಇವು ಎರಡೂ ಇರುತ್ತೆ. ಏನ್ ಮಾಡ್ಯಾವ್ರಿ ನಮ್ಮ ಅಲ್ಲ. ಇತ್ತಾಗ ಕಾನಿಸ್ಟೇಬಲ್ ಇತ್ತ ಕಳ್ಯಾಕಂದ್ರೆ ಒಂದು ಹೆಣ್ಣು ಪತ್ತೆ ಹಚ್ಚೋಲ್ದು ಅಪ್ಪ ನಾನು ಅನಬರಕ. ಹೆಂಗ್ ಮಾಡಿರಿ ಹೆಣ್ಣು ಹೊಲಿತಾವ ಅಂತ ನಂಗೆ ಒಂದು ತಿಳಿಯಂಗಾಗೈತಿ. ಹೆಂಗ ನಾನು 10 ವರ್ಷ ಆಯ್ತು ಪೊಲೀಸ್ ಸರ್ವಿಸ್ ಮಾಡಕತ್ತಿ, ನಮ್ಮ ಊರಾಗ ಒಂದಂತೂ ಒಂದು ಹೆಣ್ಣು ಸಿಗೋಲ್ಲ. ಲಾಸ್ಟಿಗೆ ಯಾವ ಹೆಣ್ಣು ಸಿಗ್ಲದ ಗೋಣಿ ಹೆಂಕವರ ಇರ್ಲಿ, ಮೀಟಿ ದುಳವರ ಇರ್ಲಿ, ಲಾಸ್ಟಿಗೆ ಮೇಟಿ ಶಿವನವರಲ್ಲಿ ಹೂ ಅಂದ್ಬಿಡ್ತೀನಿ ನಾನು. ನಮಸ್ಕಾರ ರೀ ಯಜಮಾನ್ರೆ. ಇದೇನಪ್ಪ ಆಶ್ಚರ್ಯ, ನನಗ್ ನಮಸ್ಕಾರ ಮಾಡಿದ್ನಲ್ಲ ಈ ಹುಡುಗ ಯಾರಿರಬಹುದು ಇವ? ಹಾ ನಮಸ್ಕಾರ ಬಾಳಮ್ಮ. ನಮಸ್ಕಾರ ರೀ, ನಾನು ಈ ಊರಿಗೆ ಹೊಸದಾಗಿ ಬಂದ್ರು ಪೊಲೀಸ್ ಕಾನಿಸ್ಟೇಬಲ್ ರೀ. ತಮ್ಮ ತಗೋ ಹಿಡಿ ಈ ದೊಡ್ಡ ಗೋಲ್ ಬಿಡಿ ಶಕ್ತಿ ಏನು? ಜೇ ಅಲ್ರಿ, ನಾವು ಬಿಡಿ ಸೇದಕ ಮೇಟಿ ಅಮ್ಮಪ್ಪನಂಗ ಮೇಟಿ ಮಾಸಪ್ಪನಂಗ ಸೇದರ ಅಂತ ಮಾಡಿ ಏನಿದ್ರು 100 ಕೆಂಗ್ ಸಿಗರೇಟ್ ಸೇರ್ತಿ ನಾವು. ಶಿವ ತಮ್ಮ, ಈ ಸಿಗರೇಟ್ ಸೇದು ಅಭ್ಯಾಸ ಹೆಂಗ್ ಮಾಡಿ ಕಲ್ಕೊಂಡಿಯಪ್ಪ? ಮೊದ್ಲು ನಾನು ಬಿಡಿ ಸೇತಿದ್ದೆ, ಆಮೇಲೆ ಸಿಗರೇಟ್ ಅಭ್ಯಾಸ ಕಲ್ತೀನ್ರಿ. ಅದಕ್ಕೂ ಮೊದಲ ಮತ್ತೇನಾರ ಅಭ್ಯಾಸ ಇತ್ತನಪ್ಪ? ಏ ಅಂತ ಅಭ್ಯಾಸ ಏನಿಲ್ರಿ. ಮೊದ್ಲು ನಮ್ ದೊಡ್ಡಪ್ಪ ಬಿಡಿ ಸೇತಿದ್ನ, ಕೊರ್ಚುಟ್ಟ ಹೋಗ್ತಿದ್ ಬಿಡಿ ನಾನು ಸೇತಿದ್ ನೋಡ್ರಿ ಅಷ್ಟ. ಮತ್ತ ನಿಮ್ ದೊಡ್ಡಪ್ಪ ನಮ್ ಶರಣಪ್ಪಣ್ಣ ಗೊಂಡಿ ಅವ ಸೇದಿ ಹೋಗದ್ ಕೊರಿ ಬಿಡಿಕಿನ ಕಡಿ ಅಂತ ತಿಳ್ಕೊಂಡು ಏನು ಇದು ನಮ್ಮ ದೊಡ್ಡ ಗೋಲ್ ಬಿಡಿ. ಹೋಲ್ ಬಿಡು, ಯಾರಪ್ಪ ನೀನು? ನಿನ್ನ ಪರಿಚಯ ನನಗ ಆಗ್ಲಿಲ್ಲಲ್ಲ. ನಾನು ಈ ಊರಿಗೆ ಹೊಸದಾಗಿ ಬಂದ್ರು ಪೊಲೀಸ್ ಕಾನಿಸ್ಟೇಬಲ್ ರೀ. ಓಹೋ, ನೀವು ಪೊಲೀಸ್ರನ? ಏನ್ ಕೆಲಸ ಐತಪ್ಪ ಶಿವ? ಮತ್ತೇನಾರ ನಮ್ ಪ್ರತಾಪ್ ಧನಿಗಳನ್ನ ಭೇಟಿ ಆಗ್ಬೇಕಿತ್ತನ? ಮತ್ತ ಬಹಳ ಲಪಡ ಸುಳ ಮಗ ಅವ. ಹೆಣ್ಮಕ್ಳ ಕಂಡ್ರೆ ಸಾಕು ಗಮಕ್ಕನ ತೆಕ್ಕಿ ಬಿಡುದು, ನೆಕ್ಕೆ ಬಿಡ್ತಾನವ. ಹಂಗಂದ್ರ ಅವ್ರಿಗೆ ಮಕ್ಳು ಎಷ್ಟು ಏನದ್ರ ಹೆಣ್ಮಕ್ಳು ಎಷ್ಟು ಅದ್ರ ಮೊದಲು ತಿಳಿಸ್ರಿ ನನಗ. ಏ ಪೊಲೀಸ, ಏನ್ ಮಾತಾಡ್ತೀನಿ ನೀನು? ಅಂದ್ರ
ಅವ್ರಿಗೂ ಬೀಗ್ತನ ಮಾಡ್ಬೇಕಂದೆ ಬೀಗ್ತನ ಮಾಡ್ಬೇಕಂದೇನ ಅವರು ಅಖಂಡ ಬ್ರಹ್ಮಚಾರಿ, ಅವ್ರಿಗೇನು ಮದುವೆನೇ ಆಗಿಲ್ಲ. ಹೋಗಿ ಹೋಗಿ ಮುಹೂರ್ತಕ್ ಮೊದ್ಲು ಅಖಂಡ ಬ್ರಹ್ಮಚಾರಿ ಸುದ್ದಿ ಎತ್ತಿದ್ರಲ್ಲ ಅಂತೀನಿ ನಾನು. ಮತ್ತೆ ನೀವು ಪ್ರತಾಪ್ ದನಿಗಂದ್ರ ಅದಕ್ಕ ಬಾಳ ಮಾಡಿ ಮಕ್ಕಳು ಇರುತ್ತ, ಅದಕ್ಕ ಹೆಣ್ಮಕ್ಳು ಜಾಸ್ತಿ ಹಿಡಿದಿರ್ತಾರಂತ ಕೇಳಿದ ನಾನು. ತಮ್ಮ ನೀನೇನ್ ಮಾತಾಡ್ತೀಯ ಅನ್ನೋದು ನನಗ್ ಒಂದು ಗೊತ್ತಾಗವಲ್ದು. ಮಾತಿಗೊಮ್ಮೆ ಮಕ್ಕಳು ಮರಿ ಅಂತ ಬಹಳ ಮಾತಾಡ್ತೀಯಲ್ಲ, ಬಹುಶಃ ಮಾಡಿ ನೀನು ಬಹಳ ಮಂದಿ ಮಕ್ಕಳನ್ನ ಬಿಡ್ತಿರ್ಬೇಕಂತ ನನಗನ್ಸುತ್ತ. ಯಾಕಂದ್ರ ಈಗಿನ ಕಾಲದಾಗ ಬಹಳ ಮಕ್ಕಳಾದ್ರ ಸಂಸಾರ ನಡೆಸೋದು ಬಹಳ ಕಷ್ಟ ಆಗತ್ತ. ಹೋಗ್ಲಿ, ನಿನಗ ಎಷ್ಟ್ ಮಂದಿ ಮಕ್ಕಳದಾರಪ್ಪ ತಮ್ಮ? ಈಗ ಸುದ್ದ ಆತ್ ನೋಡ್ರಿ, ನಾನು ಬಾಳವು ಅಂತೀನಿ ನಾನು. ಅಲ್ರಿ ಯಜಮಾನ್ರಿ, ಸದ್ಯ ನೀವು ನೀರು ಇಳಿದ ಗಂಟಲಲ್ಲಿ ಕಡಬಂ ತುರುಕಿದಂತೆ ಸರ್ವಜ್ಞ. ಅಲೇ ಇವನ ಇದೇನು ತಮ್ಮ ನಿನ್ನ ಸಮಸ್ಯೆ? ಹೋಗ್ಲಿ, ನಿನ್ನ ಇತಿಹಾಸ ಸ್ವಚ್ಛ ಬಿಡಿಸಿ ಹೇಳ್ಬಿಡು ನಮಗ, ಅಂದ್ರ ಮುಂದ್ ಮಾತಾಡಕ್ಕೆ ನಮಗ ಅನುಕೂಲ ಆಗತ್ತ. ಹೇಳ್ತೀನಿ ಕೇಳ್ರಿ, ನಾನು ಒಮ್ಮೆಯೂ ಮದುವೆ ಆಗದ ಅವಿವಾಕ ಹುಡುಗದಿನಿ. ಮೇಲಾಗಿ ಪೊಲೀಸ್ ನೌಕರಿ, ಕೈ ತುಂಬಾ ಸಂಬಳನ ಐತಿ. ನಮ್ಮೂರಾಗ ನನ್ನ ತಿಳ್ಕೊಳಕ ಸಾಕಷ್ಟು ಆಸ್ತಿನೇ ಐತಿ. ಇಷ್ಟ್ರ ಮೇಲೆ ನಿಮ್ಗೆ ಎಷ್ಟಿದ್ರ ಕೊಟ್ರು ಕೊಡ್ರಿ, ಬಿಟ್ರ ಬಿಡ್ರಿ. ಓಹೋ, ಈಗ ಅರ್ಥ ಆತ್ ಬಿಡ ತಮ್ಮ ನಿನ್ನ ಒಳಗಿನ ಹಕ್ಕಿಕತ್ತು. ಅಲ್ಲಪ್ಪ ಶಿವ, ಒಮ್ಮೆ ಮದುವೆ ಆಗಿಲ್ಲ, ಮತ್ತ ನೀನು ನಿನ್ನ ಜೀವನದಾಗ ಎಷ್ಟು ಮದುವೆ ಆಗ್ಬೇಕಂತ ಮಾಡಿಯಪ್ಪ? ತಿಂಗಳಿಗೊಮ್ಮೆ ಮಾಡ್ಕೊಂತ ಅಡ್ಡಾಡ್ಬಿಡು ಹಂಗಾರ. ಅಲ್ರಿ, ನಮ್ಗೇನ್ ಗೊತ್ತ್ರಿ ಅದ್ರಾಗ? ಒಮ್ಮೆ ಸತ್ತಿಲ್ಲ, ಸುಡುಗಾಡ ಕಂಡಿಲ್ಲ. ಏನ ನಿಮ್ಮಂತ ಯಜಮಾನ್ರು ಪುಣ್ಯ ಮಾಡಿದ್ರೆ ಕೋಟಿ ಪುಣ್ಯ ಬರ್ತ ನೋಡ್ರಿ ನಿಮಗ. ಪರವಾಗಿಲ್ಲ ಹೇಳು ತಮ್ಮ, ಏನು ನಿನ್ನ ಸಮಸ್ಯೆ? ತಿಂಡಿ ಆಯ್ತಾನ? ಏನಿಲ್ರಿ, ನಿಮಗೊಂದು ಗೊತ್ತಿದ್ರ ಕನ್ಯಾ ಹುಡುಕಿ ಕೊಟ್ರ ಕೋಟಿ ಪುಣ್ಯ ಬರ್ತೈತಿ ನೋಡ್ರಿ ನಿಮಗ. ಅಂದ್ರ ನನ್ನನ್ನೇನು ವರ ಕನ್ಯೆ ಪತ್ತೆ ಹಚ್ಚು ದಲ್ಲಾಳಿ ಅಂತ ತಿಳ್ಕೊಂಡೇನೋ ಪೊಲೀಸ? ನಾನ್ಯಾರು ಗೊತ್ತೈತಿಲ್ಲ, ಈ ಊರ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಅದೀನಿ, ತಿಳಿತಿಲ್ಲ. ಹೋಗಿ ನಾನಂತ ಕಚಡ ಕೆಲಸ ಮಾಡ್ಲೆ? ಏನು, ನೀವು ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಇದೀರಾ? ಒಮ್ಮೆ ಯಾವಾಗ ನಿಮ್ದು ನನ್ನ ಹತ್ರ ಕಂಪ್ಲೇಂಟ್ ಬಂದಿತ್ತು, ನಾನ ಕೆಲಸ ಮಾಡಿದೆ. ಅಂದಂಗ ನಿಮ್ಮ ಹೆಸರೇನ್ರಿ? ಶ್ರೀ 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 ಸತ್ಯನಾರಾಯಣಪ್ಪ ಕುಡುಗೋಲು ಹೇಳಿಕೆ ಅಂತ. ಈಗ ಪಕ್ಕ ಅರ್ಥ ಆತ್ ಬಿಡ್ರಿ. ಆ ಹುಡುಗಿ ಹೇಳಿದ ಪ್ರಕಾರ ಆ ಹುಡುಗಿ ತಂದೆ ಇವ್ರೇ ಇರ್ಬೇಕಂತೀನಿ ನಾನು. ಅಲ್ರಿ ಸತ್ಯಪರ, ನಿಮ್ಗೇನ್ರ ಮಕ್ಕಳು ಮರಿ ಅದಾವನ್ರಿ? ಅದನ್ನ ಯಾಕಂತೀಯೋ ಮಾರಾಯ? ಕುಣಿಯ ಗಿಡಪ್ಪ ಅನ್ಬೇಕಾಗಿತ್ತು. ನನ್ನ ಹೆಸರು ಹಂಗಂದ ನಿನಗ. ನಿಮ್ಮ ಹೆಸರು ಬಹಳ ಲಾಂಗ್ ಐತೆ, ಅದಕ್ಕ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಸತ್ಯಪ್ಪ ಅಂತ ಕರೆದೆ ನಾನು. ಹೌದು ತಮ್ಮ, ಅದಕ್ಕ ನಾವು ಶಾಣಿತನ ಮಾಡಿ ಹಿಂದಿನ 3 ಅಕ್ಷರದಾಗನ ಸತ್ಯಪ್ಪ ಅಂತ ಕರೆಸ್ಕೊಂಡಿನ ತಮ್ಮ. ಹೋಗ್ಲಿ ಬಿಡ್ರಿ, ನಿಮಗ ಮಕ್ಕಳಾರ ಎಷ್ಟ್ ಜನ ಅದ್ರ, ಅದ್ರಾಗ ಹೆಣ್ಮಕ್ಳು ಎಷ್ಟ್ ಜನ ಅದ್ರ ಮೊದಲು ತಿಳಿಸ್ರಿ ನನಗ. ಅಂತಡಿಯೋದಕ್ಕಿಂತ ಒಂದು ಮುತ್ತಿನಂತ ಹೆಣ್ಣು ನಡೆದಿನ ಪೊಲೀಸ. ಅಂದ್ರ ಹುಡುಗಿಗೆ ವಯಸ್ಸು ಎಷ್ಟ್ರಿ? 18 ತುಂಬಿ 19 ಕಾಲಿಟ್ಟಳು ತಮ್ಮ. ಮಸ್ತ್ ಅದಳ, ಕರ್ಗ ಗಿಡ್ಡಕ ಗುಂಡಾಗ, ಹೆಸರು ದಳಪತಿ. ಅಂತೂ ಗೋರ್ಮೆಂಟ್ ರೂಲ್ಸ್ ಪ್ರಕಾರ 18 ವರ್ಷ ತುಂಬಿ 19 ವರ್ಷಕ್ಕೂ ತುಂಬಿ ತಿಳ್ಕೋ ಅಂದಾಗತ್ತಲ್ರಿ ಸತ್ಯಪರ. ನಾವೇನು ನಿಮ್ಮನ್ನ ಇಷ್ಟು ವಿಚಾರ ಮಾಡಿದ್ದೆಲ್ಲ ಅದೆಲ್ಲ ತಕ್ಕ ಉತ್ತರ ನಿಮ್ಮ ಹತ್ರ ತಿನ್ನ ಮತ್ತೆ ನನ್ನ ಜೀವ ತಿನ್ನಕತ್ತಿ. ಓ ಮಾರಾಯ, ಮೆತ್ತಗೆ ನನಗ ಕೈ ಹಚ್ಚಿದಲ್ಲಪ್ಪ ಪೊಲೀಸ. ಅಂದ್ರ ನನಗೂಡ್ ಬೇಗತನ ಮಾಡ್ಬೇಕಂದನ ಮತ್ತ. ನಾವು ನೀವು ಒಂದ್ ಕೇಳಿದ್ರೆ 4 ಮಂದಿ ಮೇಟಿ ಒಬ್ಬಪ್ಪನಂತ ಕಾಲಿ ಕುಂತಿರ್ತಾರ, 4 ಮಂದಿ ಕರ್ಸೋಣ್ರಿ. ವಿಚಾರ ಮಾಡಿ ಸಪ್ನತಿ ಹೂ ಅಂದ್ರೆ ಸಪ್ನ ತಿಳಿಸ್ಬಿಡ. ಆದ್ರ ಮಾತ್ರ ಕಣ್ಣೆ ಮಾತ್ರ ಪಿಗರ್ ಮನಸ್ಸಿಗೆ ಬರ್ಬೇಕು ನೋಡ್ರಿ ನನಗ. ಮನಸ್ಸಿಗೆ
ಏನು ನನ್ನ ಮಗಳು ವಾಸಂತಿ ನಿನ್ನ ಕೈಯಾಗ ಸಿಕ್ಕಿದ್ಲ? ಅಲ್ಲಪ್ಪ ಶಿವ, ಮಾಡಿದ್ರೆ ನಡೀತಿತ್ತು ಅಂದೆಲ್ಲ, ಏನ್ ಮಾಡಕ್ ಹೋಗಿದ್ದೆಪ್ಪ ನನ್ನ ಮಗಳಿಗೆ? ಆಕಿ ಮೇಲೆ ಕಂಪ್ಲೇಂಟ್ ಮಾಡಿದ್ದೆ, ಕ್ಯಾನ್ಸಲ್ ಮಾಡಿದೆ, ಸಣ್ಣದೈತೆ ಅಂತ ಅವತ್ತ ಬಿಟ್ಟು ಕಳ್ಸಿದ್ಯಾನ. ತಮ್ಮ ಪೊಲೀಸ್ ಸ್ವಲ್ಪ ನಮ್ದಿಟ್ಟು ವಿಚಾರ ಐತಿ, ಕೇಳ್ತೀಯನಪ್ಪ? ನಿಮ್ಮಂತ ಬಾಕಿ ಪೊಲೀಸರು ನನ್ನ ಮಗಳ ಬಗಲ್ ಚೀಲ್ದಾಗ ಸಾಕಷ್ಟು ಮಂದಿ ಕುಂತಾರ. ನಾವು ನಮ್ಮ ಮಗಳನ್ನ ಬೀಗಸ್ಥಾನ ಮಾಡ್ಬೇಕಾದ್ರ ಮಿನಿಸ್ಟರ್ ಲೆವೆಲ್ನಾಗ ಮಾಡ್ಬೇಕಂತ ಕಡೆ ತೀರ್ಮಾನ ಮಾಡಿಕೊಂಡಿನಿ. ಸುಮ್ಮನೆ ನಮ್ಮನ್ನ ಕಾಡಬೇಡ, ಸರಿ ಸರಿ ದಾರಿ ಬೇಡ. ರೀ ಸ್ವಲ್ಪ ತಡ್ರಿ, ಅಷ್ಟಾಕ್ ಅರ್ಜೆಂಟ್ ಹೋಗಿ ಸ್ವಲ್ಪ ಕಾಪಿನಾರ ಕಾಪಿ ಕುಡಿಸಿ ಹೋಗಂದೇನ ಮತ್ತ? ಯಾಕಂದ್ರ ನೀವು ಟೊಪ್ಪಿಗೆ ಹಾಕೋ ಮೇಳ. ಛೇ ನೀವು ಕಾಪಿ ಕುಡ್ಸೋದಾರ ಯಾಕೆ ಬೇಕಂತೀರಿ? ನಿಜವಾಗಿ ಹೇಳ್ಬೇಕಂದ್ರೆ ಹೆಣ್ಣು ಕೊಟ್ಟ ಮಾವನಿಗಿಂತ ಇಷ್ಟೊತ್ತನ ತನಕ ಹಚ್ಕೊಂಡ್ ಮಾತಾಡ್ರಿ. ನಿಮ್ಮ ಕಾಪಿ ನಾನಾ ಕುಡ್ಸಿದಾರೆ ಹೋಗೋಣ ಮತ್ತೆ ತಂದೆಲ್ಲ ನನಗ್ ಕೂತು ಕಾಪಿ ಕುಡಿಸಂದ್ಯ? ಮೆತ್ತಗ ನಮಗ ಬೆಣ್ಣೆ ಇಡಬೇಡ. ಯಾಕಂದ್ರೆ ನೀವು ಖಾಕಿ ಬಟ್ಟೆ ತೊಟ್ಟ ಮ್ಯಾಗ ಹೇಳಲ್ಲ. ಪೂರ್ವ ಇದ್ದದನ್ನ ಪಶ್ಚಿಮ ಮಾಡ್ತೀರಿ, ಪಶ್ಚಿಮ ಇದ್ದದನ್ನ ಪೂರ್ವ ಮಾಡ್ತೀರಿ. ಸರಿ ಸರಿ ನಡಿ, ಇಬ್ರು ಕೂಡ ಹೋಗಿ ನಾ ದಾರ್ಯಾಗ ಕಾಪಿ ಕುಡ್ಕೊಂಡು ನಡಿ. ಮಗು ಪದ್ಮ, ವಿಚಿತ್ರ ಹುಡುಗಿ ಇವಳೊಬ್ಬಳು. ಇಂದು ಮದುವೆ ಸಂಭ್ರಮವೆಂದರೂ ಮನೆಯಲ್ಲಿ ಹಾಗೆ ನಾಚಿಕೊಂಡು ಕುಳಿತುಕೊಂಡು ಅಲ್ಲಿ ನೋಡಿದರೆ ವಧುವಿನ ಬರುವಿಕೆಯ ನಿರೀಕ್ಷೆಯಲ್ಲಿ ಕಾಯುತ್ತ ನನ್ನ ಮುದ್ದು ಮಗಳು ಮನೆಯನ್ನು ಬಿಟ್ಟು ಬರಲಿಕ್ಕೆ ತಯಾರಿಲ್ಲ. ಏನೇ ಆಗಲಿ ನನ್ನ ಮಗಳ ತಲೆಯ ಮೇಲೆ ಅಕ್ಷತ ಹಾಕುವ ಭಾಗ್ಯ ಆ ದೇವರು ಎಂದು ಕರುಣಿಸಿದರಲ್ಲ, ಅದೇ ನನ್ನ ಭಾಗ್ಯ. ಪದ್ಮ, ಮಗಳೇ ಪದ್ಮ, ಆಗಲೇ ವೇಳೆ ಆಯಿತು, ಬೇಗ ಮದುವೆ ಮಂಟಪಕ್ಕೆ ಹೋಗೋಣ. ಹೌದಮ್ಮ, ನಿನ್ನನ್ನೇ ಕರೆದದ್ದು. ಪದ್ಮ, ಇದೇನಮ್ಮ ನಿನ್ನ ಆಶ್ಚರ್ಯ? ಇಂದು ನೀನು ಮದುವೆಯ ಕನ್ಯಾಮಣಿಯಾಗಿ ಹೊಸ ಸೀರೆಯನ್ನುಟ್ಟು, ಕೈಗಳ ತುಂಬ ಬಳೆಗಳನ್ನಿಟ್ಟು, ಜಡೆ ತುಂಬ ಹೂಗಳನ್ನು ಮುಡಿದುಕೊಂಡು ಶೃಂಗಾರದಿಂದ ಶೋಭಿಸಬೇಕೆ ಹೊರತು ಮುಟ್ಟ ಬಟ್ಟೆಯ ಮೇಲೆ ಹಾಗೆ ಇದ್ದೀಯಲ್ಲಮ್ಮ, ಹಾಗೆ ಇದ್ದೀಯಲ್ಲ. ಆ ಶೃಂಗಾರವೆಲ್ಲ ನನಗೆ ಯಾಕಪ್ಪ ಬೇಕು? ನಾನೀಗ ಹೊಸ ಸೀರೆಯನ್ನು ಉಟ್ಟು, ಬಳೆಗಳನ್ನ ಇಟ್ಟು, ಜಡೆ ತುಂಬ ಹೂವನ್ನ ಮುಡಿದುಕೊಳ್ಳುವಂತ ಭಾಗ್ಯವನ್ನ ಕಳೆದುಕೊಂಡಿರೋ ನಿರ್ಭಾಗ್ಯಳಪ್ಪ ಈರಿನ ಮಗಳು. ಪದ್ಮ, ಹುಡುಗಾಟದ ಮಾತು ಆಡುವುದಕ್ಕೂ ಸಮಯ ಸಂದರ್ಭವಿರುತ್ತದೆ. ನೋಡಮ್ಮ, ನಿನ್ನ ಮನದ ಅಂತರಾಳ ಏನೆಂಬುವುದು ನನಗೂ ಅರ್ಥವಾಗುತ್ತದೆ. ನಾನು ಮದುವೆಯಾಗಿ ಈ ಮನೆಯಿಂದ ಕಾಲ್ ತೆಗೆದರೆ ನಮ್ಮ ತಂದೆಯವರೊಬ್ಬರೇ ಕಾಲ ಕಳೆಯಬೇಕೆಂಬ ಹೊರಗೂ ನಿನ್ನನ್ನು ಕಾಡಾಗ್ತಿದೆಯಲ್ಲವೇ? ನೋಡಮ್ಮ, ನನ್ನ ಜನ್ಮ ಇರುವುದರೊಳಗಾಗಿ ನಿನ್ನ ತಲೆಯ ಮೇಲೆ ಅಕ್ಷತ ಹಾಕಿದರೆ ಸಾಕು, ನನ್ನ ಜನ್ಮ ಸಾರ್ಥಕವಾಗುತ್ತದೆ. ನೋಡಮ್ಮ, ಅದನ್ನೆಲ್ಲ ಚಿಂತೆಯನ್ನು ಬಿಟ್ಟು ಒಳಗೆ ಹೋಗಿ ಹೊಸ ಸೀರೆಯನ್ನು ಉಟ್ಟುಕೊಂಡು ಬಾರಮ್ಮ, ಮದುವೆಯ ಮಂಟಪಕ್ಕೆ. ಮದುವೆ ಮಂಟಪ? ಆ ಮಂಟಪವನ್ನು ಹತ್ತುವ ಯೋಗ್ಯತೆ ಕೇವಲ ಸೌಭಾಗ್ಯವತಿಯರಿಗೆ ಮಾತ್ರ ಹೊರತು ನನ್ನಂತ ನಿರ್ಭಾಗ್ಯಳಿಗಲ್ಲ ಅಪ್ಪ, ನಿರ್ಭಾಗ್ಯಳಿಗಲ್ಲ. ಹರಿದ ಹಾಳೆಯ ಮೇಲೆ ಅಕ್ಷರ ಬರೆದ್ರೆ ಅದ್ರ ವಾಕ್ಯವು ಸರಿಯಾಗ್ಬೋದೇನಪ್ಪ.
ಅಳಬೇಡಮ್ಮ. ಪದ್ಮ, ಇದು ಏನಮ್ಮ ನಿನ್ನ ಮಾತಿನ ಒಗಟು? ನೀನಾಡುವ ವಾಕ್ಯ ನನಗೊಂದು ಅರ್ಥವಾಗುತ್ತಿಲ್ಲ. ಹಿಂದೇಕೋ ನೀನು ಒಂದು ತರ ವಿಚಿತ್ರವಾದ ರೀತಿಯಲ್ಲಿ ಮಾತನಾಡುತ್ತಿರುವೆ. ನಿನ್ನ ಹೃದಯದಲ್ಲಿ ಯಾವುದೋ ಒಂದು ಮೂಕ ವೇದನೆ ಅಡಕವಾದಂತೆ ಕಾಣುತ್ತಿದೆ ಅಮ್ಮ, ಅಡಕವಾದಂತೆ ಕಾಣುತ್ತಿದೆ. ಅದೇನು ಹೇಳಮ್ಮ ನಿನ್ನ ಮೂಕ ವೇದನೆ? ಈ ಸಮಯದಲ್ಲಿ ನನ್ನ ಹೆತ್ತ ತಾಯಿ ಇದ್ದಿದ್ದರೆ ಅವಳ ಮುಂದೆ ಹತ್ತು ಕರೆದು ನನ್ನ ಗೋಳಿನ ಕಥೆಯನ್ನ ಹೇಳಿಕೊಳ್ತಾ ಇದ್ದೀಯಪ್ಪ. ಆದರೆ ಆ ವಿಷಯವನ್ನು ನಿನಗೆ ತಿಳಿಸಿದ್ರೆ ಕೇಳಿ ತಾಳಿಕೊಳ್ಳುವ ಶಕ್ತಿ ನಿನಗಿಲ್ಲ ಅಪ್ಪ, ನಿನಗಿಲ್ಲ. ಅಂದಾಗ ಯಾವ ಬಾಯಿಂದ ನಾನು ಈ ವಿಷಯವನ್ನ ಹೇಳಲಿ? ಯಾವ ಮುಖವನ್ನು ಹೊಂದ್ಕೊಂಡು ಈ ಭೂಮಿ ಮೇಲೆ ನಾನು ಬದುಕಿರ್ಲಿ ಅಪ್ಪ, ಬದುಕಿರಿ. ಪದ್ಮ, ಅಳಬೇಡವಮ್ಮ, ಅಳಬೇಡ. ನಾನು ನಿನ್ನ ತಂದೆಯಲ್ಲ, ತಾಯಿ ಅಂತ ತಿಳಿದುಕೊಂಡು ನಿನ್ನ ಮನದ ಅಂತರಾಳವನ್ನು ಬಿಡಿಸಿ ಹೇಳಮ್ಮ, ಬಿಡಿಸಿ ಹೇಳ್ತೀನಪ್ಪ. ಹೆತ್ತವರ ಮುಂದೆ ಹೇಳದೆ ಮತ್ತಾರು ಮುಂದೆ ಹೇಳಿಕೊಳ್ಳಬೇಕು ಅಪ್ಪ. ಜೇನು ಹುಳುಗಳು ಒಟ್ಟುಗೂಡಿ ಜೇನಿನ ಗೂಡನ್ನ ತೊಟ್ಟನ್ನ ಕಟ್ಟಿ ಅದರಲ್ಲಿ ಜೇನಿನ ಸವಿಯನ್ನ ಕೂಡಿಟ್ಟಿರುತ್ತವೆ. ಆದ್ರೆ ಮಧು ತುಂಬಿದ ಜೇನು ಮಾನವನ ಕಡೆಗೆ ಬಿದ್ದಾಕ್ಷಣ ಅದರ ಸವಿಯನ್ನೇ ಸವಿದು ಬಿಡ್ತಾನೆ ಅಪ್ಪ. ಆಗ ಬಹಳ ದಿನಗಳಿಂದ ಕೋಡಿಟ್ಟ ಜೇನು ಹುಳುಗಳ ಬಾಳು ಗೋಳಿನ ಕಥೆಯಾಗಿ ಬಿಡುತ್ತೆ ಅಪ್ಪ. ನಾನು ಅವನನ್ನ ಶೀಲದ ಬಗ್ಗೆ ಎಷ್ಟೆಲ್ಲ ಕಾಳಜಿ ವಹಿಸಿದ್ದೆ ಅಪ್ಪ. ಹುಲಿಯ ಕೈಯಲ್ಲಿ ಇಲಿ ಸಿಕ್ಕ ಹಾಗೆ ಏನಿನ ಮಗಳ ಶೀಲವು ಇದು ಎಂತ ಹಾಸು ಬಂಡೆಯನ್ನು ನನ್ನ ತಲೆಯ ಮೇಲೆ ಹಾಕುತ್ತಿದ್ದೀಯಮ್ಮ ನೀನು. ನೀನೀಗ ಕನಸಿನಲ್ಲಿ ಮಾತನಾಡುತ್ತಿರುವೆಯೋ ಅಥವಾ ತಲೆ ಕೆಟ್ಟು ಹುತ್ತರಂತೆ ಮಾತನಾಡುತ್ತಿರುವೆಯೋ ನನಗೊಂದು ಅರ್ಥವಾಗುತ್ತಿಲ್ಲ. ನಿನ್ನೆ ರಾತ್ರಿ ನಾನು ಮನೆಯಲ್ಲಿಲ್ಲ ನಿಜ, ಆದರೆ ನಿನ್ನ ಶೀಲಕ್ಕೆ ವಿಷ ಬೆರೆಯಿತೆ. ನಿನ್ನ ಶೀಲವನ್ನು ಕದ್ದ ಕಳ್ಳನಾರು ಹೇಳಮ್ಮ, ಕಳ್ಳನಾರು ಹೇಳು. ನಿಜವನ್ನೇ ಹೇಳ್ತಾ ಇದ್ದೀನಪ್ಪ. ನಿನ್ನೆ ರಾತ್ರಿ ನೀವಿಲ್ಲದ ಸಮಯದಲ್ಲಿ ಮನೆಯಲ್ಲಿ ನಾನು ಒಬ್ಬಳು ಇದ್ದಾಗ ಕಳ್ಳ ಬೆಕ್ಕು ಬಂದು ಹಾಲು ಕುಡಿದು ಪರಾರಿಯಾಗಿ ಓಡಿ ಹೋದಂತೆ ಈ ನನ್ನ ಶೀಲವನ್ನ ಹಾಳು ಮಾಡಿ ಕಣ್ಮರೆಯಾಗಿ ಹೋದ ಚಾಂಡಾಲ ಅಪ್ಪ. ಅಪ್ಪ, ನಾನೀಗ ಮೊದಲಿನ ಪದ್ಮ ಅಲ್ಲಪ್ಪ. ನಾನೀಗ ಹಳಸಿದ ಅನ್ನ. ನೀವು ನನ್ನ ಬಗ್ಗೆ ಕಟ್ಟಿರುವಂತ ಕನಸು ನನಸಾಗೋದಕ್ಕೆ ಸಾಧ್ಯನೇ ಇಲ್ಲಪ್ಪ, ಸಾಧ್ಯ. ಸಾಕು, ಮುಂದೆ ಮಾತನಾಡದಿರಮ್ಮ ನಿನ್ನ ಕರಗಸದಂತಿದ್ದ ಮಾತುಗಳನ್ನು. ನೀನಾಡುವ ಮಾತು ನನ್ನ ಹೃದಯವನ್ನೇ ಚೂರು ಚೂರು ಮಾಡುವ ಮಹಾಕಟ್ಟುವಾಗಿದೆ. ಹಾಗಾದರೆ ನಿನ್ನೆ ರಾತ್ರಿ ನಿನ್ನ ಶೀಲಕ್ಕೆ ವಿಷ ಬೆರೆಯುತ್ತೆ. ನಿನ್ನ ಶೀಲಕ್ಕೆ ವಿಷ ಬೆರೆಯುತ್ತೆ. ನಿನ್ನ ಶೀಲವನ್ನು ಕದ್ದ ಕಳ್ಳನೆ ಯಾರು ಹೇಳಮ್ಮ, ನೀನು ನಿಜ ಹೇಳು. ಹೇಳ್ತೀರಪ್ಪ, ನಿನ್ನ ಆ ಜನ್ಮದ ಇರಿ ಆ ಪ್ರತಾಪನೇ ಈ ನನ್ನ ಶೀಲಕ್ಕೆ ಕಿಚ್ಚು ಹಚ್ಚೋದ ಪಾಪಿ. ಕೊನೆಗೂ ನಿನ್ನ ಸೇಡನ್ನು ತೀರಿಸಿಕೊಂಡು ಬಿಟ್ಟಿಯಾ ದ್ರೋಹಿ. ನಾನು ಅಧಿಕಾರದಲ್ಲಿದ್ದಾಗ ನಿನಗೆ ಅಂತ ಕಠಿಣ ಶಿಕ್ಷೆ ಕೊಟ್ಟೆನೆಂಬ ಕಾರಣಕ್ಕಾಗಿ ಏನು ಅರಿಯದು ನನ್ನ ಮುದ್ದು ಮಗಳ ಮೇಲೆ ನಿನ್ನ ಛಲದ ಇಂಗಿತವನ್ನು ತೀರಿಸಿಕೊಂಡು ಬಿಟ್ಟಿಯಾ ಪಾಪಿ. ನೀನಿಂತ ಮೋಸಗಾರನೆಂದು ತಿಳಿದಿದ್ದರೆ ನನ್ನ ಮೇಲೆ ನಿನ್ನ ಛಲವಿದ್ದರೆ ಪ್ರಾಣವನ್ನಾದರೂ ಕೊಡುತ್ತಿದ್ದೆ. ನನಗೆ ಕೊಂಚು ಕೂಡ ಚಿಂತೆ ಇದ್ದಿಲ್ಲ. ಆದರೆ ಏನು ಅರಿಯದ ನನ್ನ ಮುದ್ದು ಮಗಳ ಮೇಲೆ ನಿನ್ನ ಸೇಡನ್ನು ತೀರಿಸಿಕೊಂಡು ಬಿಟ್ಟೆಯ ಪಾಪಿ. ಅಪ್ಪ, ನೀನ್ ಅಳಬೇಡಪ್ಪ. ವಯಸ್ಸು ಹೋದ ನಿನ್ನ ಜೀವಕ್ಕೆ ನಾನು ಯಾವ ಸುಖವನ್ನು ಕೊಡ್ಲಿಲ್ಲಪ್ಪ. ನನ್ನಂತ ಮಗಳನ್ನ ಹೆತ್ತು ನೀನು ಕಣ್ಣೀರು ಹಾಕುವಂತಾಯ್ತು ಅಪ್ಪ. ಇನ್ನು ನನ್ನ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡಿರೋ ನನ್ನ ಶಾಂತೇಶ್ ಅವ್ರು ನಿಜವಾಗ್ಲೂ ಹತ್ತು ಭಾಗ್ಯರು ಅಪ್ಪ, ಹತ್ತು ಭಾಗ್ಯರು. ಪದ್ಮ, ಸತ್ಯದ ಪರಿಸ್ಥಿತಿಯಲ್ಲಿ
ನೀನ್ ಈ ರೀತಿ ಕಣ್ಣೀರು ಹಾಕುತ್ತಾ ಕುಳಿತರೆ ಪ್ರಯೋಜನವೇನಿಲ್ಲ. ನೋಡಮ್ಮ, ನನ್ನದೊಂದು ಮಾತನ್ನು ನೀನು ಪಾಲಿಸಿಕೊಡುತ್ತೇನೆಂದರೆ ಮಾತ್ರ ನಾನು ಹೇಳುತ್ತೇನೆ. ಈ ಮಾತಿಗೆ ನಿನ್ನ ಒಪ್ಪಿತೆ ನಿನ್ನ ಮನ. ತಪ್ಪದೆ ಪಾಲಿಸ್ತೇನೆ. ಅದೇನು ಅಂತ ಹೇಳಪ್ಪ. ನೋಡಮ್ಮ, ನಾನು ಹೀಗೆ ಅಂದೆ ಅಂತ ತಪ್ಪು ತಿಳಿದುಕೊಳ್ಳಬೇಡ. ನಾನೇನೇ ಮಾಡಿದರೂ ನಿನ್ನ ಒಳ್ಳೆಯದಕ್ಕೆ ಎಂದು ಭಾವಿಸು. ನೋಡು, ನಿನ್ನೆ ರಾತ್ರಿ ನಿನ್ನ ಮೇಲೆ ನಡೆದ ಈ ಒಂದು ದುರಂತವನ್ನು ಮರೆತು ಬಿಡು. ಈ ವಿಷಯ ನಮ್ಮಿಬ್ಬರಲ್ಲಿ ಗುಪ್ತವಾಗಿರಲಿ. ನೀನೇನು ಮನಸ್ಸಿನ ಮೇಲೆ ಪರಿಣಾಮ ಮಾಡಿಕೊಳ್ಳದೆ ಶಾಂತೇಶನ ಕೈ ಹಿಡಿಯಲು ನೀನು ನಿರ್ಧಾರ ಮಾಡು. ನೋಡು, ಮುಂದೆ ಹೇಗೆ ಬರುತ್ತದೆಯೋ ಹಾಗೆ ವಿಚಾರ ಮಾಡೋಣ. ನೋಡಮ್ಮ, ಅದನ್ನೆಲ್ಲ ಮರೆತು ಈ ಸದ್ಯ ನೀನು ಶಾಂತೇಶನ ಕೈ ಹಿಡಿಯಲು ನಿನ್ನ ಮನಸ್ಸನ್ನು ನಿರ್ಧಾರ ಮಾಡಮ್ಮ, ನಿರ್ಧಾರ ಮಾಡು. ಅಪ್ಪ, ಪರವಾಗಿಲ್ಲಪ್ಪ ನಿಮ್ಮ ಮಾತು. ಆದ್ರೆ ನಿಮ್ಮ ಮಾತಿನ ಪ್ರಕಾರ ನಿಮ್ಮ ಮಗಳ ಬಾಳು ಹೂವಾಗಿರ್ಬೇಕು, ಇನ್ನೊಬ್ಬರ ಬಾಳು ಮುಳ್ಳಾಗಿರ್ಬೇಕು ಅಂತಾನೆ. ಏನು ಅರಿದೇ ಇರೋ ನನ್ನ ಶಾಂತೇಶನಿಗೆ ಈ ನನ್ನ ಎಂದಲ ದೇಹವನ್ನು ಅರ್ಪಿಸಿದರೆ ಆ ದೇವರ ಮೆಚ್ತಾನೇನಪ್ಪ. ವಿಚಿತ್ರ ಹೆಣ್ಣಮ್ಮ ನೀನು. ನಿನ್ನಂತ ಸದ್ಗುಣವುಳ್ಳ ಮಗಳಾಗಿ ಹುಟ್ಟಬಾರದಿತ್ತಮ್ಮ, ನನಗೆ ಹುಟ್ಟಬಾರದಿತ್ತು. ಮಗಳ ಮೇಲಿನ ಮಮತೆಯನ್ನು ಮಾರು ಹೋಗಿ ಮಾನವೀಯತೆಯನ್ನು ಮರೆತು ಮಾತನಾಡಬೇಕೆ ನಮ್ಮ ಮಾತನಾಡಬೇಕೆ. ಏನು ಮಾಡಲಮ್ಮ, ಹೆತ್ತ ಕರುಳು ಅನ್ನೋ ಪಾಪಕ್ಕಾದರೂ ಸಿದ್ಧರಿರಬೇಕಲ್ಲ. ನೋಡಮ್ಮ, ಇದು ಹೆಣ್ಣ ಹೆತ್ತವರ ತಪ್ಪಮ್ಮ, ಹೆಣ್ಣು ಹೆತ್ತವರ ತಪ್ಪು. ಹೇಗಿದ್ದ ಪಾಪದ ಹೊರೆಯೇ ಸಾಕಷ್ಟಿರುವಾಗ ಇನ್ನು ಶಾಂತೇಶನಿಗೆ ಕೈ ಹಿಡಿದು ಆ ಪಾಪದ ಹೊರೆಯನ್ನ ಕಟ್ಟಿಕೊಂಡು ಬದುಕುವ ಶಕ್ತಿ ನನಗಿಲ್ಲ ಅಪ್ಪ, ನನಗಿಲ್ಲ. ಅಷ್ಟೇ ಅಲ್ಲಪ್ಪ, ನಾನು ನನ್ನ ಶಾಂತೇಶನಿಗೆ ಮೋಸ ಮಾಡಲಾರೆ ಅಪ್ಪ. ನಾನು ಮದುವೆ ಮಂಟಪಕ್ಕೆ ಬರುವುದೇ ಇಲ್ಲ. ಹಾಗಾದರೆ ಇಂದು ಮದುವೆ ಮಂಟಪದಲ್ಲಿ ನಡೆಯಬೇಕಾಗಿದ್ದು ಮದುವೆಯಲ್ಲ, ಶಾಂತೇಶ ಹಾಗೂ ನನ್ನ ಮಾನಭಂಗ. ಕೂಡಿದ ಸಭೆಯಲ್ಲಿ ಮಾನ ಕಳೆದುಕೊಳ್ಳುವುದು ಒಂದೇ, ಕೈಯಾರೆ ಕತ್ತು ಹಿಚಿಗಿಕೊಳ್ಳುವುದು ಒಂದೇ. ಶಾಂತೇಶ, ನೀನು ನಿರ್ಭಾಗ್ಯನಪ್ಪ, ನೀನು ನಿರ್ಭಾಗ್ಯ. ನಿನ್ನಂತ ಅಳಿಯನನ್ನು ಪಡೆದುಕೊಳ್ಳುವ ಪುಣ್ಯ ನನಗಿಲ್ಲವಪ್ಪ, ನನಗಿಲ್ಲ. ಸಾಹೇಬ್ರ, ಇದು ಇವತ್ತ ಅಮ್ಮವ್ರ ಮದುವೆ ಐತಿ, ನೀವು ನೋಡ್ರಿ ಏನು ರೆಡಿನೇ ಇಲ್ಲಲ್ಲ. ಅವ್ರು ನೋಡಿದ್ರೆ ಸಂದರ್ಭ ಸಾಹೇಬ್ರು ಎಲ್ಲಾ ರೆಡಿಯಾಗಿ ಭರ್ಜರಿಯಾಗಿ ಕೊಂತಾರ. ನೀವು ನೋಡಿದ್ರೆ ಹಾಗಾಗ್ಬಿಟ್ಟು ಕೂತಿರಪ್ಪ. ಬಾ ಪಂಪಾಪತಿ ಬಾ. ನಾವು ಸದ್ಯ ಮದುವೆ ಮಂಟಪಕ್ಕೆ ಬರಲಿಕ್ಕೆ ತಯಾರಿದ್ದೆವು. ಅಷ್ಟರಲ್ಲಿ ನೀನೇ ಬಂದಿಯಲ್ಲ, ಒಳ್ಳೆಯದಾಯಿತು. ಮದುವೆಗೆ ಯಾರ್ಯಾರು ಬಂದಿದ್ದಾರೆ? ಅದ್ರದ್ದು ವರ್ಣೆ ಏನ್ ಹೇಳ್ಬೇಕ್ರಿ ಬರ್ತೀನಿ. ಸುತ್ತ ಹಳ್ಳಿ ಮಂದಿ ಎಲ್ಲ ಕರೆಸಿ ಭರ್ಜರಿ ಶೃಂಗಾರ ಮಾಡಿ ಭರ್ಜರಿ ಮದುವೆ ಇಟ್ಕೊಂಡ್ರ. ನೀವು ನೋಡಿದ್ರ ಇನ್ನ ರೆಡಿನೇ ಇಲ್ಲ. ಹಾಸಿಗೆಲ್ಲೇ ಬಿದ್ದವು, ಕೌಲಿಗೆ ಬಿದ್ದವು, ಬಟ್ಲಲ್ಲೇ ಬಿದ್ದೈತಿ. ಏನಿ ಮಾತಾಡ್ತೀವಿ ಎಲ್ಲ ಅವ್ರದ್ದು ಮದುವೆ ಸಿಂಗಾರ ಎಲ್ಲ ನೋಡಿದ್ರಪ್ಪ ಅಂತಂದ್ರ ಈ ವರ್ಷ ಈ ಥಂಡಿ ಸೀಸನ್ ನಾನು ಯಾಕೆ ಲಗ್ನ ಮಾಡ್ಕೊಲಿಲ್ಲ ಅನ್ಸಾಕತ್ತೈತಿ. ನಿಜವಾಗಲು ನಾನು ಪುಣ್ಯವಂತ. ನಿಜವಾಗ್ಲೂ ನಾನು ಮಹಾಪುಣ್ಯವತಿ ಪದ್ಮಾವತಿ. ಮತ್ತೊಬ್ಬರ ಮನೆಯಲ್ಲಿ ಕೂಲಿ ಹಾಳಾಗಿ ಕೆಲಸ ಮಾಡಿದ್ರು ನಿನ್ನಲ್ಲಿರುವ ಗುಣ, ನಿನ್ನಲ್ಲಿರುವಂತಹ ಈ ಸತ್ವ ನಿಜಕ್ಕೂ ಯಾರಿಗೂ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಿನಗ ಅಣ್ಣನಿಲ್ಲ ತಮ್ಮನಿಲ್ಲ ಅಂತ ಚಿಂತೆ ಮಾಡಬೇಡವ. ನಾನೊಬ್ಬ ನಿನಗ ಅಣ್ಣನೆಂದು ಜೋಡಾಗಿರುತ್ತೇನೆ. ನಾನು ಕೂಡ ನಿನ್ನಂತ ನಿರ್ಗತಿಕನು. ಆದರೆ ಏನು ಮಾಡುವುದು? ಪಂಪಾಪತಿ,
ಸದ್ಯ ನೀನು ನಮ್ಮನ್ನು ಕರೀಲಿಕ್ಕೆ ಬಂದಿರುವೆ ಅಲ್ಲವೇ? ಯಾಕ್ರಿ ನಿಮ್ಗೆ ಅನುಮಾನ ಬರಾಕತ್ತ ಅಂತೀನಿ. ಅಲ್ಲಿ ನೋಡಿದ್ರ ಎಲ್ಲಾ ಸಿಂಗಾರ ಮಾಡಕ್ಕೂ ನಿಮ್ಮನ್ನ ತಪ್ಪಲಾರ್ದ ಕರ್ಕೊಂಡು ಬಾ ಅಂತೇಳಿ ಶಾಂತಪ್ಪ ಸಾಹೇಬ್ರು ನಮ್ಮನ್ನ ಕಳಿಸ್ಕೊಟ್ಟಾರಿ. ಅದಕ್ಕೆ ಕರ್ಕೊಂಡು ಹೋಗ್ ಬಂದೀವ್ರಿ. ನೋಡಪ್ಪ, ಸಾಮಾನುಗಳು ಬಹಳ ಇವೆ, ನಿನ್ನೊಬ್ಬನಿಗೆ ಒಯ್ಯಲಿಕ್ಕೆ ಆಗುವುದಿಲ್ಲ. ನೀನು ಮುಂದೆ ಹೋಗಿ ಎಲ್ಲೋ ನಾವು ಕನ್ಯೆಯನ್ನು ಕಾರಿನಲ್ಲಿ ಕರೆದುಕೊಂಡು ಬರುತ್ತೇವೆ ಅಂತ ನೀನು ಹೋಗಿ ಎಲ್ಲರಿಗೂ ವಿಷಯವನ್ನು ಮುಟ್ಟಿಸು. ಆಯ್ತು ಬಿಡ್ರಿ, ಹಂಗಾದ್ರೆ ನಾನು ಹೊಕ್ಕಿ ನೋಡ್ರಿ ಮತ್ತೆ. ಆ ಪಂಪಾಪತಿ, ಸ್ವಲ್ಪ ನಿಲ್ಲು. ನಾನೊಂದು ಚೀಟಿಯನ್ನು ಬರೆದು ಕೊಡುತ್ತೇನೆ, ನೀನು ತಪ್ಪದೆ ಶಾಂತೇಶನ ಕೈಯಲ್ಲಿ ಕೊಡಬೇಕು. ಆಯ್ಕೆ? ಆಯ್ತು ಕೊಡ್ರಿ. ಆ ಪಂಪಾಪತಿ, ಈ ಚೀಟಿಯನ್ನು ತೆಗೆದುಕೋ. ನೀನೀಗ ಅರ್ಜೆಂಟ್ ಹೋಗಿ ಶಾಂತೇಶನ ಕೈಯಲ್ಲಿ ಮುಟ್ಟಿಸು. ಆದ್ರೆ ನೀವು ಕಾಜಿ ಅದರಲ್ಲಿ ಮುಖ್ಯವಾದ ವಿಷಯ ಅಡಕವಾಗಿದೆ. ಆದಷ್ಟು ಅರ್ಜೆಂಟ್ ಆಗಿ ಆ ಚೀಟಿಯನ್ನು ಶಾಂತೇಶನಿಗೆ ಮುಟ್ಟಿಸು. ಅದ್ರ ಕಾಜಿ ಬಿಡ್ರಿ ಅಪ್ಪ, ನಾನು ತಲೆ ಕೆಡಿಸ್ಕೊಬೇಡ್ರಿ. ಹೋಗಿ ಅವ್ರಿಗೆ ಮುಟ್ಟಿಸಿ ಈ ವಿಷಯ ಎಲ್ಲ ತಿಳಿಸಿ ಬರ್ತೀನ್ರಿ. ಹಾಗಾದ್ರ ಏನಪ್ಪ ಇದು? ಪಂಪಾಪತಿ ಮುದ್ದೆ, ನಾವು ಕಾರಿನಲ್ಲಿ ಬರ್ತೀವಿ ಅಂತ ಹೇಳಿದೆ, ಅವರ ಕೈಯಲ್ಲಿ ಚೀಟಿಯನ್ನು ಕೊಟ್ಟು ಕಳಿಸಿದೆ. ಈ ಬಂಧನದಿಂದ ಪಾರಾಗುವ ಬಗೆಯಾದ್ರೂ ಹೇಗೆಯಪ್ಪ? ಪದ್ಮ, ನೀನೇನು ಕೊಂಚು ಕೂಡ ಚಿಂತೆಯನ್ನು ಮಾಡಬೇಡ. ಆ ಚೀಟಿಯಲ್ಲಿ ನಾನು ಬರೀ ಕೈ ತುಂಬಿದ ವಿಷಯಗಳನ್ನು ಬರೆದು ಕಳಿಸಿದ್ದೇನೆ. ಇಂದು ನಾವು ಮದುವೆ ಮಂಟಪಕ್ಕೆ ಹೋಗುವುದೇ ಬೇಡ. ಹೇಗಾದರೂ ಮಾಡಿ ರಾತ್ರಿ ಕಳೆಯೋಣ, ಬೆಳಗ್ಗೆ ಎದ್ದು ಮುಂದಿನ ವಿಚಾರ ಮಾಡೋಣ. ಹಾ ಬಾರಮ್ಮ, ನೀನು ಸ್ವಲ್ಪ ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ಹೋಗೋಣ ಬಾರಮ್ಮ. ಮತ್ತೆ